ಶುಭೋದಯ ಎಲ್ರಿಗೂ ಬೆಳಗಿನ ಶುಭಾಶಯಗಳು. ಅನ್ನದರ್ ಡೇ ಅನ್ನದರ್ ನ್ಯೂ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಒಪ್ಸೋ ಎಲ್ಲ ಆರಾಮಾಗಿ ಚೆನ್ನಾಗಿರ್ತೀರಾ? ನಾನು ಹಿಂಗಿದ್ದೀನಿ, ಬಿಗ್ದಾಸ್ ಆಗಿ ಚೆನ್ನಾಗಿದ್ದೀನಿ. ಬಟ್ ನೆಗಡಿ ಅಂತೂ ಕಮ್ಮಿ ಆಗಿಲ್ಲ, ತಲೆ ಬಾಧೆ ತಲೆನೋವು ಕಮ್ಮಿ ಆಗಿಲ್ಲ, ಶೀತ ಕಮ್ಮಿ ಆಗಿಲ್ಲ. ವಿಕ್ಸ್ ಹಚ್ಕೊಂಡ್ಬಿಟ್ಟಿದ್ದೀನಿ ಗೈಸ್, ಮೂಗು ಫುಲ್ಲು ವಿಕ್ಸ್ ಹಚ್ಕೊಂಡ್ಬಿಟ್ಟಿದ್ದೀನಿ. ಟೈಮ್ ಬಂದು 8:20, ಅದು 10 ನಿಮಿಷ ಫಾಸ್ಟ್ ಇದೆ ಗೈಸ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ. ಇವತ್ತಿನ ವ್ಲಾಗ್ನ ಎನರ್ಜೆಟಿಕ್ ಆಗಿ ಖುಷಿಯಿಂದ ಫುಲ್ ಎನರ್ಜಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಬೆಳಗ್ಗೆ ಎಲ್ಲ ಕೆಲಸ ಮುಗೀತು. ಇವತ್ತು ಗುರುವಾರ, ರಾಯರವಾರ. ಸೊ ರಾಯರವಾರ ಅಂದರೆ ನಿಮ್ಗೆ ಗೊತ್ತಲ್ವ, ರಾಯರವಾರ ಅಂದರೆ ಎಲ್ಲ ಕೆಲಸ ಬೇಗ ಅಚ್ಚುಕಟ್ಟಾಗಿ ಮುಗಿಸಿದ್ದೀನಿ. ಇವತ್ತು ಇಡ್ಲಿ ಸಾಂಬಾರು ಮಾಡಿ, ಮಕ್ಕಳೆಲ್ಲ ತಿಂದೋದ್ರು. ಸತೀಶ್ ಇಲ್ಲ, ಕೆಲಸ ಶ್ರೀರಂಗಪಟ್ಟಣ ಹೋಗಿದ್ದಾರೆ ಗೈಸ್. ನಾನು ಮಕ್ಕಳು ಇಬ್ಬರೇ. ಬೆಳಗ್ಗೆಯಿಂದ ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಮಾಡಿಕೊಂಡೆ, ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ಬರೀ ನಿಮಗೆ ಗೊತ್ತು ಕೆಲಸ ಇರುತ್ತೆ. ಇವತ್ತು ಬೆಲ್ಲದ ದೀಪಾರಾಧನೆ ಮಾಡಿದ್ದೀನಿ. ನಮ್ಮ ರಾಯರಿಗೆ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ನಾಳೆ ಮೊದಲನೇ ಆಷಾಢ ಶುಕ್ರವಾರ. ಸೊ ಹಾಗಾಗಿ ಇವತ್ತು ಗುರುವಾರ ಸಿಂಪಲಾಗಿ ರಾಯರಿಗೆ ಬೆಲ್ಲದ ದೀಪ, ತುಪ್ಪದ ದೀಪ ಆರಾಧನೆ ಮಾಡಿ, ರಾಯರಿಗೆ ಇಷ್ಟ ಆದಂಥ ದಾಸವಾಳ ಹೂವು, ಡೈರಾ ಹೂವು ಆಗುತ್ತಾ ನಿಮಗೆ? ಕಮೆಂಟ್ ಮಾಡಿ ಗೊತ್ತಿದ್ರೆ. ಎಲ್ಲ ಪೂಜೆಗೆ ಏನೇನು ಬೇಕು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಣ್ಣು, ಕಾಯಿ, ದೀಪಗಳು, ತುಪ್ಪದ ಬತ್ತಿಗಳು, ಜೊತೆಗೆ ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಂಬೆಹಣ್ಣು ಹಾರ ಮಾಡಬೇಕಿನ್ನು. ಸೊ ಮಡ್ಲಕ್ಕಿ ಕೊಡೋಕ್ಕೆ ಸೀರೆ, ಬ್ಲೌಸು, ಬಳೆ, ಹಣ್ಣು, ಕಾಯಿ, ಡ್ರೈ ಫ್ರೂಟ್ಸು ಎಲ್ಲ ಎತ್ತಿಕೊಂಡಿದ್ದೀನಿ. ಇನ್ನೇನಿದ್ರು ನಾಳೆ ಬೆಳಕರಿಸ್ಬೇಕು. ಹಾರಗಳು ತಂದಿದ್ದಾರೆ ಸತೀಶು, ತೋರಣ ಮಾಡಬೇಕು. ಮಾವಿನ ಸೊಪ್ಪು ತಂದಿದ್ದಾರೆ, ತೋರಣ ಮಾಡಬೇಕು. ಇನ್ನೂ ಬೇಜಾನ್ ಕೆಲಸ ಇದೆ. ಈಗ 8:20 ಜಸ್ಟ್ ನಾವು ಬೇಗ ಸ್ನಾನ ಮಾಡಿ ಇಷ್ಟು ಕೆಲಸ ಮುಗಿಸ್ದೆ. ಮಕ್ಕಳಿಬ್ರು 8:15ಗೆ ಹೊರಟುಬಿಟ್ರು ಇವತ್ತು, ಗೊತ್ತಾ? ಸೊ ಇಷ್ಟೆಲ್ಲ ಆಯಿತು. ಬೆಳಗ್ಗೆಯಿಂದ ಸಣ್ಣ ಪುಟ್ಟದ್ದು ಮಾಡಿಕೊಂಡೆ ಅಷ್ಟೇ, ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನಾನು ರಾಯರ ಮಠಕ್ಕೆ ಹೋಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನ ಮೀಟ್ ಮಾಡ್ಕೊಂಡು ಬರ್ತೀನಿ. ಎಲ್ಲೂ ಹೋಗಬೇಡಿ, ಕಾಯ್ತಾಯಿರಿ. ಸುಸ್ತಾಯ್ತು ಒಂದೇ ಉಸಕ್ಕೆ ನಿಮ್ಮ ಜೊತೆ ಮಾತಾಡಿ. ಬರೀ ಪ್ರತಿದಿನ ನಿಮ್ದಿದೆ ಅಂತ ಅನ್ಬೇಡಿ. ನನ್ನ ಲೈಫಲ್ಲಿ ಏನು ನಡೀತಾ ಇರುತ್ತೋ ಅದನ್ನು ಖುಷಿಯಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಏನೋ ಮರ್ತೆ. ಸೊ ಬನ್ನಿ ರಾಯರ ಮಠಕ್ಕೆ ಹೋಗಿ ಬರೋಣ. ಇನ್ನೂ ತುಂಬ ಕೆಲಸ ಇದೆ. ಏನೇನಾಯಿತು ಬೆಳಗ್ಗೆಯಿಂದ ಅಂತ ಒಂಚೂರು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಓಕೆ, ಎಲ್ಲೂ ಹೋಗ್ಬೇಡಿ ಆಯಿತಾ, ಇಲ್ಲೇ ಇರಿ. ನಾನು ನಿಮ್ಮ ಹತ್ರ ಎಲ್ಲ ನಿನ್ನೆ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ನಮ್ಮ ಕೋಟೆ ಕೆಳಗಡೆ ಕೂಗಾಡ್ತಾ ಇದ್ದ, ಕಿರ್ಚಾಡ್ತಾ ಇದ್ದ, ಯಾರ ಜೊತೆಗೂ ಜಗಳಕ್ಕೆ ಬಿದ್ದಿದ್ದ. ಅವನು ನಾರ್ಮಲಾಗಿ ಮಾತಾಡಿದ್ರೆ ಅರ್ಥ ಆಗಲ್ಲ, ಅವನು ಮೂಗಲ್ಲಿ ಮಾತಾಡ್ತಾನೆ, ಅವ್ನ ವಾಯ್ಸ್ ಇರೋದೇ ಹಾಗೆ. ಸೊ ನನಗೆ ಯಾಕೆ ಹಿಂಗೆ ಕೂಗಾಡ್ತವನೆ ಅಂದ್ಬಿಟ್ಟು ಕೇಳೋಣ ಅಂತ ಹೋದೆ. ಏನು ಫುಲ್ಲು ರಾಂಗ್ ಆಗ್ಬಿಟ್ಟು ರೈಸ್ ಆಗ್ಬಿಟ್ಟವನೇ ಗೈಸ್. ಹುಡುಗರ ಜೊತೆ ಎಲ್ಲ ಫೈಟಿಂಗ್ ಬಿದ್ದವನೇ. ಸೊ ಸತೀಶು ಅವ್ನು ಮಾತಾಡೋದನ್ನು ನಗಾಡ್ತಿರ್ತಾರೆ ಒಂಥರ. ಅಂದರೆ ಅವನು ಕಚ ಅಂತ ಮಾತಾಡ್ತಾನೆ. ಸೊ ಫಾಸ್ಟಾಗಿ ಮಾತಾಡಿದ್ರೆ ಇನ್ನೂ ಅರ್ಥ ಆಗಲ್ಲ. ಅವ್ನು ಮಾತಾಡೋ ಸ್ಟೈಲೇ ಹಾಗೆ. ಒಬ್ಬೊಬ್ರಿಗೆ ನಾಲ್ಗೆ ಮಂದ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ತುಂಬ ಕೆಲಸ ಇತ್ತು ಇವತ್ತು ಗೋಡೌನಲ್ಲಿ. 2,500 ವಾಟರ್ ಬಾಟ್ಲು ಅದೆಲ್ಲ. ಇದು ಮೇಲ್ಕೋಟೆ ಅಯ್ಯಂಗಾರ್ ಸ್ಟೈಲ್ ಪುಳಿಯೋಗರೆ ಗೊಜ್ಜು ಮಾಡಿ ಇಟ್ಕೊತಾ ಇದ್ದಾರೆ. ಸೊ ಸುಮಾರು ಜನ ನನಗೆ ಬೇಜಾರು ಮಾಡ್ಕೊಂಡಿದ್ರು. ನಾನು ಹಿಂದಿನ ವ್ಲಾಗ್ಗಳಲ್ಲೂ ಹೇಳಿದ್ದೀನಿ, ಈ ಸಾಂಬಾರು ಪುಡಿ ಎಲ್ಲ ಖಾಲಿ ಆದಮೇಲೆ ಉರಿತಾರಲ್ಲ, ಆಗ ಖಂಡಿತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬಟ್ ಆದರೆ ಅವರು ಕಡಿಮೆ ಕ್ವಾಂಟಿಟೀಲಿ ಉರಿಯೋದಿಲ್ಲ, ತುಂಬ ಬಿಗ್ ಅಮೌಂಟಲ್ಲಿ, ಅಂದರೆ ತುಂಬ ಯೂಜ್ ಆಗಿ ಹುರಿತಾರೆ. ಸೊ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೋತಿರೋ ಹೋಪ್ಸು. ನನ್ನ ಲವ್ಲಿ ಅಕ್ಕ ತಂಗಿರು ಬೇಜಾರು ಮಾಡ್ಕೋಬೇಡಿ. ಒಂದು ರಿಕ್ವೆಸ್ಟು, ಅದನ್ನು ನೀವು ಕಡಿಮೆ ಕ್ವಾಂಟಿಟೀಲಿ ರೆಡ್ಯೂಸ್ ಮಾಡಿಕೊಂಡು ಮಾಡಿಕೊಡ್ತೀನಿ. ಖಂಡಿತ ವಿಡಿಯೋ ಮಾಡಿ ಅಂತ ನೀವು ಕೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ ಮಾಡಿಕೊಡ್ತೀನಿ. ಪುಳಿಯೋಗರೆ ಗೊಜ್ಜಿನ ಸ್ಮೆಲ್ ಇದೆಯಲ್ಲ, ಅದು ಸ್ಮೆಲ್ ಕುಡಿಯೋಕ್ಕೆ ನಂಗೆ ತುಂಬ ಇಷ್ಟ. ಹುಡುಗರ ಜೊತೆ ಎಲ್ಲೋ ಬಾರೋ, ಯಾಕೋ ಹಿಂಗೆ ಕೂಗಾಡ್ತೀಯ ಅಂತ ನಾನು ಅವ್ನಿಗೆ ರೇಗಿಸ್ತಾ ಇರ್ತೀನಿ. ಅವನಿಗೆ ಅಂತಲ್ಲ, ನನಗೆ ಮಾತಾಡ್ತಿರ್ಬೇಕು ಲಕ ಅಂತ. ಮನೆ ತುಂಬ್ದಂಗಿರುತ್ತೆ. ನಮ್ಮ ಹುಡುಗರುಗಳಿಗೆಲ್ಲ ರೇಗಿಸ್ತೀನಿ. ಕಾಲಕ್ಕೆ ಜಾಗ ಇಲ್ವಲ್ಲೋ, ಇಷ್ಟೊಂದು ಪಾತ್ರೆ, ಸ್ಟವ್ವು ಎಲ್ಲ ಗುಡ್ಡೆ ಹಾಕ್ಕೊಂಡಿದ್ದೀರಲ್ಲೋ ಅಂತ ರೇಗಿಸ್ತಾ ಇದ್ದೆ. ಇವಾಗ ನೋಡ್ತಾ ಸಂಜೆ ಆಗೋಯ್ತು. ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕಿತ್ತು, ಸ್ವಲ್ಪ ಪರ್ಚೇಸಿಂಗ್, ಶಾಪಿಂಗ್. ಯಾಕಂದರೆ ಇನ್ನು 2 ಡೇಸ್ ಅಷ್ಟೇ ಇದೆ ಆಷಾಢ ಮೊದಲನೇ ಶುಕ್ರವಾರ. ನಿಮಗೆ ಗೊತ್ತು, ನಾವು ಪ್ರತಿ ಆಷಾಢ ಶುಕ್ರವಾರದಲ್ಲೂ ಅನ್ನದಾನ ಮಾಡ್ತೀವಿ ಅಂತ. ಸ್ವಲ್ಪ ನಾವು ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೋಬೇಕಲ್ಲ, ಏನೇನು ಬೇಕು ತೊಗೋಬೇಕಲ್ವಾ. ಹಂಗಾಗಿ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು. ಸತೀಶ ತರ್ತಾರೆ, ಬಟ್ ಅವ್ರ ಥರದ್ದು ನಂಗೆ ಇಷ್ಟ ಆಗಲ್ಲ ಅಷ್ಟೇ ಗೈಸ್. ಇವು ಎಲ್ಲ ಗಂಡಸ್ರದ್ದು ಒಂದೇ ಬುದ್ಧಿ ಅಂತ. ಸುಮಾರು ಜನ ಕೇಳ್ತಿದ್ರಿ, ಸತೀಶಣ್ಣ ಮಾತಾಡ್ಸಿದ್ರ, ಕಾಂಪ್ರೋ ಆದ್ರ ಅಂತ. ಓಕೆ, ಬಟ್ ಸ್ಟಿಲ್ ನಾಟ್ ಓಕೆ. ಅವರೊಂಥರ ಹಠಮಾರ.
ಹಟ್ಮಾರಿ ಅಲ್ಲ ಹಟ್ಮಾರ. ಯಾವತ್ತು ಬೇಗ ಅವ್ರದ್ದೇ ತಪ್ಪಿದ್ರೂ ಕೂಡ ಇದರಲ್ಲಂತೂ ಅವ್ರದ್ದೇ ತಪ್ಪು, ನಾನು ಒಪ್ಕೊಳ್ಳೋ ಮಗಳೇ ಅಲ್ಲ. ಯಾಕಂದರೆ ನಂತರ ವೀಡಿಯೋ ಪ್ರೂಫ್ ಇದೆ. ನಾನು ಬ್ಯಾಂಕ್ಗೆ ಹೋಗಿದ್ದೆ, ಅವ್ರಿಗೆ ಹೋಗಿಲ್ಲ ಅಂತ ನಾನು ಹೋಗಿದ್ದೀನಿ, ನಾನು ಪ್ರೂಫ್ ತೋರಿಸ್ತೀನಿ, ನೋಡೋಕೆ ರೆಡಿ ಇಲ್ಲ. ಬಟ್ ಇವ್ರ ಜೊತೆ ಅಂತೂ ಯಾವ ಮಾರ್ಕೆಟ್ಗೂ ಹೋಗ್ಬಾರ್ದು, ಎಲ್ಲೂ ಹೋಗ್ಬಾರ್ದು ಗೈಸ್. ಯಾಕಂದರೆ ನಾನು ಎಲ್ಲೋ ಅವರೆಲ್ಲೋ, ವಾಕಿಂಗೂ ಹೋಗ್ಬಾರ್ದು ಅವ್ರ ಜೊತೆ. ಬಿಟ್ಟು ಬಿಟ್ಟು ಮುಂದೆ ಮುಂದೆ ಓಡ್ಬಿಡ್ತಾರೆ. ಈ ಥರ ವಿಂಡೋ ಶಾಪಿಂಗ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಯಾವುದೋ ವಯ್ಯಿನ ಏನೋ ಕೇಳಿದ್ರು, ಅವನು ಅವ್ರ ಹಿಂದೆನೇ ಹೋಗ್ತಾ ಇದ್ದಾನೆ. ಅವ್ರು ಏನು ಕೇಳಿದ್ರು ಅಂತಲೂ ನಂಗೆ ಗೊತ್ತಾಗಲಿಲ್ಲ, ಏನು ತೊಗೊಳಕ್ಕೆ ಹೋಗಿದ್ರು ಅಂಗಡಿ ಒಳಗೆ ಅಂತಲೂ ನನಗೆ ಗೊತ್ತಾಗಲಿಲ್ಲ. ಬಟ್ ಸುಮ್ಮನೆ ಹೋಗ್ತಾ ಇದ್ದಾರೆ, ನಾನು ಅವರಿಂದ ಹೋಗ್ತಾನೇ ಇದ್ದೀನಿ. ಬನ್ನಿ ಫಸ್ಟ್ ಫ್ಲೋರ್ ಬಂದ್ಬಿಡಿ. ಫಸ್ಟ್ ಫ್ಲೋರ್ ಬನ್ನಿ. ಇದ್ದೀರಾ ಇಲ್ಲಿ? ಓ, ಬೆಡ್ ಸ್ಪ್ರೆಡ್ ಕೊಡಿ. ಕಿಂಗ್ ಸೈಜ್. ಹೌದಾ, ಒಳಗೆ ಬರಬೇಕಾ? ಹೋಲ್ಸೇಲ್ ಅಂಗಡಿ. ಸೊ ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು. ಕಾಟನ್ ಬೆಡ್ ಸ್ಪ್ರೆಡ್ ಬೇಕಿತ್ತು 3ರಿಂದ 4. ಸೋಫಾ ಕವರು ಎಲ್ಲ ಹಳೇದಾಗಿತ್ತು. ಅಂದರೆ ಡೈಲಿ ಮಕ್ಕಳು ಕೂತ್ಕೊಂಡು ಬರೆಯೋದು, ಓದಾಡೋದು ಅದೆಲ್ಲ ಮಾಡ್ತಿರ್ತಾರೆ. ಎಷ್ಟು ತೊಗೊಂಡೋದ್ರೂ ಹಾಳಾಗುತ್ತೆ. ಬಟ್ ನಾನು ತೊಗೊಂಡೋಗಿ 3 ವರ್ಷ ಆಯಿತು ಇದೇ ಅಂಗಡೀಲಿ. ತುಂಬ ಚೆನ್ನಾಗಿ ಬಳಕೆ ಬಂದಿತ್ತು. ಬೆಡ್ ಸ್ಪ್ರೆಡ್ಸು ಅಷ್ಟೇ. ಸೋಫಾದೆ ತಾನೇ ಅದೆಲ್ಲ ಜುಂಗೆಲ್ಲ ಕಿತ್ತೋಯ್ತು ಮೇಡಮ್. 2 ಸಲ ತೊಗೊಂಡೋಗಿ 2 ಸಲಿನೂ ಕಿತ್ತೋಯ್ತು. ಲಾಸ್ಟ್ ಟೈಮು ನಿಮ್ಮ ಹತ್ರನೇ ತೊಗೊಂಡೋಗಿದ್ದು 3 ವರ್ಷದ ಹಿಂದೆ. 3 ವರ್ಷ ಬಂದಿದೆಯಲ್ಲ, ಎಲ್ಲ ಕಿತ್ತೋಯ್ತು. ಮೇಡಮ್ ಕಡಿಮೆ ರೇಟ್ ತಗೊಂಡ್ರೆ ಅಷ್ಟೇ ಲೈಫು. ಏನು ಗೊತ್ತಾ, ನೀವು ಸ್ವಲ್ಪ ಲೇಟ್ ಕಾಸ್ಟ್ಲಿ ತಗೊಂಡ್ರೆ ಕಡಿಮೆದಂತಲ್ಲ. ನೋಡಿ, ಕಾಫಿ ಕಲರ್ ಇದೆ, ಇದೊಂದು ಕಲರ್ ಇದೆ, ಇದು ಚೆನ್ನಾಗಿದೆ, ಇದು ರಿವರ್ಸಬಲ್. ಇದು ಕಡಿಮೆ ಮಾಡ್ಕೊಳು. ಯಾವ ಕಲರ್ ಇದೇ ಕೊಡಿ, ಮರೂನ್ ಕೊಡಿ. ಗಲೀಜಾದರೂ ಕಾಣಲ್ಲ. ನಮ್ಮ ಮನೇಲಿ ಮಕ್ಕಳು ಸರಿ ಇಲ್ಲ ಮೇಡಮ್, ಏನು ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ಇವಾಗ ಯಾರು ಮಣ್ಣು ಇಟ್ಸ್ ಓಕೆ. ಒಂದೊಂದು ಅಂಗಡೀಲಿ 6 ತಿಂಗಳೂ ಬರಲ್ಲ, 3 ವರ್ಷ ಬಂದಿದೆ. ಬಟ್ ಇನ್ನೂ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಬಟ್ ಒಕೇಶನ್ಗೆ ಇದು ಹಾಕೋಣ ಅಂತ ಅಂದ್ಬಿಟ್ಟು ಸೋಫಾ ಕವರು, ಬೆಡ್ ಸ್ಪ್ರೆಡು ಎಲ್ಲ ಒಂದು 3 ಜೊತೆ ತೊಗೊಂಡೆ. 3 ಸೆಟ್ ತೊಗೊಂಡು, ನನಗೆ ಮೈಸೂರಲ್ಲಿ ಫೇವ್ರೆಟ್ ರೋಡ್ ಅಂದರೆ ಇದೇ ರೋಡು. ಇದು ಯೂನಿವರ್ಸಿಟಿ ಲೇಔಟ್ದು ಕ್ವಾರ್ಟರ್ಸು. ತುಂಬ ಕಾಮ್ ಆ್ಯಂಡ್ ಪೀಸಾಗಿರುತ್ತೆ. ಬಟ್ ಈ ನಡುವೆ ಅಂತೂ ಮೈಸೂರು ಹೆವಿ ಟ್ರಾಫಿಕ್ಕು. ಇದಿಷ್ಟು ಹಿಂದಿನ ದಿನ ನಡೆದಂಥದ್ದು. ಈಗ ಅರ್ಲಿಯಿಂದ ಮಾರ್ನಿಂಗ್, ಇವತ್ತು ಗುರುವಾರ. ಸೊ ಆ್ಯಸ್ ಯೂಶ್ವಲ್ ವಾಕ್ಗೆ ಬಂದಿದ್ದೀನಿ. ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದರೆ ಕೆಲಸಗಳ ಸುರಿಮಾಲೆನೇ ಕಾದಿದೆ ನನಗೆ. ಇವತ್ತು ಇಡ್ಲಿಗೆ ಇಡ್ಲಿ ಸಾಂಬಾರ್, ಚಟ್ನಿ, ಸೊ ಆಲ್ ದ ವೆರೈಟೀಸ್ ಇವತ್ತು ಟುಡೇ ಮಾರ್ನಿಂಗ್. ಆಗ್ತಾಯಿಲ್ಲ, ಜಾಸ್ತಿ ಆಗಿಬಿಟ್ಟಿದೆ. ಸ್ವಲ್ಪ ಪಾತ್ರೆಗಳು ತೊಳಿಬೇಕು, ಮನೆ ಕ್ಲೀನ್ ಮಾಡ್ಕೋಬೇಕು. ಹಿರಳಿಕಾಯಿ ಜ್ಯೂಸ್ ಮಾಡೋಣ ಅಂದ್ಕೊಂಡೆ. ಗಂಜಿ ಕುಡಿಬೇಕು ಫಸ್ಟ್, ಯಾವ್ದು ಹೆಂಗಲ್ಲ ಇಲ್ಲಿ. ಸುಮಾರು ಜನದ್ದು ಒಂದು ಕಾಮನ್ ಡೌಟು, ನೀವೆಲ್ಲ ಇಷ್ಟು ಬೇಗ ಅದು ಹೆಂಗೆ ಮಾಡಿಬಿಡ್ತೀರಾ, 8:15 8ವರೆಗೆ ಪೂಜೆ ಹೆಂಗೆ ಮಾಡಿಬಿಡ್ತೀರಾ ಅಂತ. ಮಾಡಬೇಕು ಅಂತ ಮನಸ್ಸಿರಬೇಕು. ನಾನು ನಂಬ್ತಿರೋ ಬಿಡ್ತಿರೋ 3 ಗಂಟೆ 3:15 ಅಂತ ಹೇಳಿರ್ತೀನಿ. ನಾನು 2:15 ಎದ್ದಿರ್ತೀನಿ. ಸೊ ಪ್ರತಿಯೊಂದು ದಿನ ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡಿರ್ತೀನಿ. ಸೊ ಏನು ಗೊತ್ತಾ, ಎಲ್ಲರೂ ಮಾಡ್ತಾರೆ, ಯಾರೂ ಮಾಡಲ್ಲ, ಯಾರೂ ಮಾಡದೇ ಇರೋದು ನಾನು ಮಾಡ್ತಾಯಿದ್ದೀನಿ ಅಂತ ಅಲ್ಲ. ಸೊ ಮಾಡೋ ಕೆಲಸನ ಅಚ್ಚುಕಟ್ಟಾಗಿ ಫಸ್ಟು ನಾನು ಫಟ ಅಂತ ಮುಗಿಸ್ಕೊಂಬಿಡ್ತೀನಿ. ಮೇಲಿಂದ ನಾನು ಮುಗಿಸ್ಕೊಂಬಿಡ್ತೀನಿ. ನನಗೆ ಇನ್ ಟೈಮ್ಗೆ ಆಗಬೇಕು. ಇದು ನನಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಸೊ ನಿಮಗೆ ಡೇಟ್ ಎಷ್ಟು, ಟೈಮಿಂಗ್ಸ್ ಏನು ಎಲ್ಲ ನಮ್ಮ CC ಕ್ಯಾಮ್ದ್ರಲ್ಲಿ ಗೊತ್ತಾಗ್ತಾ ಇರ್ಬೋದು. ನಾನು ಅಂದ ಇದು ಗುರುವಾರದ ವ್ಲಾಗ್ ಅಂತ. ಆಮೇಲೆ 24 ಅವರ್ಸಲ್ಲಿ ಈ ಸೆಟ್ಟಿಂಗ್ ಇರೋದ್ರಿಂದ ಅದು ಒಂದು ದಿನ ಹಿಂದೆ ಮುಂದೆ ಆಗಿರುತ್ತೆ. ಆಮೇಲೆ ಕ್ಯಾಮ್ರಾದಲ್ಲುಗಳು ಹಾಗೇ, ಕ್ಯಾಮ್ರಾ ರೆಕಾರ್ಡಿಂಗಲ್ಲೂ ಒಂದಿನ ಹಿಂದೆ ಮುಂದೆ ಮೀನ್ಸ್ ಅಂದರೆ 24 ಅವರ್ಸ್. ಈಗ 12 ಅವರ್ಸ್ ಅಲ್ವಾ, ಅದು 24 ಅವರ್ಸಲ್ಲಿರೋದ್ರಿಂದ ಹಾಗೆ ಡೇಟ್ ವೇರಿಯೇಷನ್ಸ್ ಕಾಣಿಸ್ಬೋದು. ಬಟ್ ಇದು ಗುರುವಾರ ಬೆಳಿಗ್ಗೆನೆ 6 ಗಂಟೆ, ಐ ಥಿಂಕ್ 6:25ಕ್ಕೆ ನಾನು ಎಲ್ಲ ಮೇಲ್ಗಡೆಯಿಂದ ಎಲ್ಲ ಒಟ್ಟಿಗೆ ಹಾಸಿಗೆ
ಪ್ರತಿ ಸಲ ವಾರಕ್ಕಲ್ಲಿ 2 ಸಲ ಹಾಸ್ಗೆದು ಮೇಲ್ಗಡೆದೆಲ್ಲ ತೆಗೆದು ವಾಶ್ ಮಾಡ್ತೀನಿ. ಅದೆಲ್ಲ ವಾಶ್ಗೆ ಹಾಕ್ಬಿಟ್ಟು ನಾನು ಬೇರೆ ಹೊಸ ತಂದಿದ್ದೆ ಅಲ್ವಾ, ನೀವು ನೋಡಿದ್ರಿ ಹಿಂದಿನ ವ್ಲಾಗಲ್ಲಿ, ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಮಾಪ್ ಮಾಡಿ ಲೈಟೆಲ್ಲ ಆಫ್ ಮಾಡಿ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕೆಳಗಡೆ ಬಂದು ನೋಡಿ ಕೈ ನೋಡಿ ಗೈಸ್ ಎಷ್ಟು ಗಾಯ ಮಾಡ್ಕೊಂಡಿದ್ದೀನಿ ಅಂತ. ಪ್ರತಿದಿನ ಎಷ್ಟೆಲ್ಲ ಕ್ಲೀನ್ ಮಾಡ್ತೀನಿ ನಿಮ್ಮೆಲ್ರಿಗೂ ಗೊತ್ತು. ಸೊ ಇವತ್ತೇನಂತ ಇಡ್ಲಿ ಮಾಡಿದ ದಿವಸ ಅಂಥ ಕೆಲಸ ಏನು ಇರೋದಿಲ್ಲ. ಇಡ್ಲಿ ನೋಡಿ ಮಕ್ಕಳಿಗೆಲ್ಲ ಹಾಲು ಕಾಯಿಸಿಟ್ಟಿದ್ದೀನಿ, ಸೈಡಲ್ಲಿ ಇಟ್ಟಿದ್ದೀನಿ. ಸೊ ಏನೇನು ಬೇಕೋ ಪೂಜೆಗೆಲ್ಲ ಸೆಕ್ರಿಗೇಟ್ ಮಾಡಿ ಇಟ್ಟಿರ್ತೀನಿ. ಅಂದರೆ ಮೀನ್ಸ್ ತಂದಿದ್ದೆಲ್ಲ ಟೇಬಲ್ ಎಲ್ಲ ಉಜ್ಜಿ ತಿಕ್ಕಿ ತೊಳೆದು ಇಟ್ಟಿದ್ದೀನಿ. ಸೊ ಹಾಗಾಗಿ ಸತೀಶು ದೇವರಿಗೆ ಅಂತ ಸೀರೆ ಅದು ಇದು ಎಲ್ಲ ತೊಗೊಂಬಂದಿದ್ದಾರೆ. ಹೋಗ್ಬಿಟ್ಟು ಬೇಗ ಫ್ರೆಶ್ ಅಪ್ ಆಗಿ ಬಂದು ಸೀರೆ ಯಾವ ಕಲರ್ ತಂದಿದ್ದಾರೆ ಅಂತ ನೋಡ್ತಾ ಇದ್ದೆ. ಪೂಜೆಗೆ ಏನೇನು ಬೇಕಲ್ಲ ಎಲ್ಲನೂ ಸೈಡ್ಗೆ ಎತ್ತಿಟ್ಕೊಂಡು ಫಸ್ಟಿಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಫಸ್ಟು ದೇವ್ರ ಮನೆಯೆಲ್ಲ ಇನ್ನೊಂದು ನೀರು ಗಂಜಲ ಎಲ್ಲ ಹಾಕ್ಕೊಂಡು ಒರೆಸ್ಕೊಂಡು ರಾಯರಿಗೆ ದಾಸವಾಳ ಹೂವು ಮತ್ತು ಡೈರ ಹೂವು ಸಿಂಪಲ್ಲಾಗೆ ಪೂಜೆ ಮಾಡೋಣ ಅಂತ. ಇವತ್ತು ಇನ್ನು ಯಾವ ದೇವ್ರಿಗೂ ಏನೂ ನಾನು ಮಾಡ್ತಾಯಿಲ್ಲ, ಬರೀ ರಾಯರಿಗೆ ಮಾಡೋಣ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೀನಿ. ಇವತ್ತು ನನಗೆಲ್ಲ ದೀಪಗಳು ಅಂಟಿಸಿದ್ರೆ ಮತ್ತೆ ತೊಳಿಬೇಕು, ಮತ್ತೆ ನಾಳೆ ಡಬಲ್ ಕೆಲಸ ಆಗುತ್ತೆ. ಸೊ ಹಾಗಾಗಿ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಗುರುಕಾಮಧೇನುವೇ. ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ರಸ ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ರಸ ಗುರು ರಾಘವೇಂದ್ರ ನಮೋ. ಪ್ರತಿದಿನ ಗುರುವಾರ ನೋಡ್ತಾ ಇರ್ತೀರಾ ನೀವು 9 ಬತ್ತಿ ಆರಾಧನೆ ಮತ್ತು ತೆಂಗಿನಕಾಯಿ ಆರಾಧನೆ ನಾನು ರಾಯರಿಗೆ ಮಾಡ್ತಾಯಿದ್ದೆ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಬೆಲ್ಲದ ಆರತಿ ತುಪ್ಪದ ಆರತಿಗಳನ್ನ ಮಾಡಿ ಹಾಲು ಹಣ್ಣು ಎಲ್ಲ ನೈವೇದ್ಯಕ್ಕಿಟ್ಟು ರೆಗ್ಯುಲರಾಗಿ ಏನು ಮಾಡ್ತೀನೋ ಸೂರ್ಯನಿಗೂ ಕೂಡ ಪೂಜೆ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ನಮ್ಮ ಮನೆಯಿಂದ ಚಾಮುಂಡಿ ಬೆಟ್ಟ ಕಾಣುತ್ತೆ, ಅಲ್ಲಿಗೂ ನಮಸ್ಕಾರ ಮಾಡಿ ರಾಯರ ಮಠಕ್ಕೆ ಹೋಗೋಣ ಅಂತ ರಾಯರ ಮಠಕ್ಕೆ ಬಂದಿದ್ದೀನಿ. ಇವತ್ತು ರಾಯರ ಅಲಂಕಾರ ಅಂತೂ ಮಂಗಳೂರು ಮಲ್ಲಿಗೆ ಹಾಕಿದ್ರು ಇವತ್ತು, ಮತ್ತು ಪಾರಿಜಾತ ಹಾರ ಹಾಕಿದ್ರು. ರಾಯರು ನೋಡೋಕ್ಕೆ 2 ಕಣ್ಣು ಸಾಲ್ತಿರಲಿಲ್ಲ. ಯಪ್ಪ ದೇವರು ಸ್ವಾಮಿಗಳು ಎದ್ದು ಬರ್ತಾ ಇದ್ದಾರೆ ಗುರುಗಳು ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ. ಸೊ ಅಲ್ಲಿಂದ ಹೋಗ್ತಾ ಇದ್ದೆ. ಸತೀಶ್ ಕಾಲ್ ಮಾಡಿದ್ರು ನನಗೆ, ಆಲ್ ಆಫ್ ಅ ಸಡನ್ನು ಸತೀಶ್ ಕಾಲ್ ಮಾಡಿದರು. ನಾನು ಟೆಂಪಲ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಹೂ ಹೇಳಿದ್ದೀನಿ ಹೋಗಿಸ್ಕೊಂಬಂದ್ಬಿಡು ಅಂತ. ಇವಾಗ ನಾನು ವಾರ್ತಾ ಭವನ್ ರೋಡ್ಗೆ ಹೋಗ್ತಾ ಇದ್ದೀನಿ ಸಿಟಿಗೆ. ಸೊ ನೋಡಿ ಕಮಿಟ್ಮೆಂಟ್ಸ್ ಅಂದರೆ ಹೆಂಗಿರುತ್ತೆ ಅಂತ. ಇಲ್ಲ ನಾನು ಆಗಲ್ಲ ನಾನು ಹೋಗಲ್ಲ ಅಂತ ಹೇಳ್ಬೋದಿತ್ತು, ಬಟ್ ಯಾವತ್ತೂ ನಾನು ಇಲ್ಲ ನಾನು ಆಗಲ್ಲ ನಾನು ಹೋಗಲ್ಲ, ಬೇಕಿದ್ರೆ ಇಸ್ಕೊಂಡ್ಬಂದು ಬೇಡ ಅಂದರೆ ಬಿಟ್ಟಾಕಿ ಯಾವತ್ತೂ ಆ ಥರ ಆರ್ಗ್ಯುಮೆಂಟ್ ಮಾಡಿಲ್ಲ, ಮಾಡೋದು ಇಲ್ಲ. ನನಗೆ ಕಷ್ಟ ಆಗುತ್ತೆ, ಹೌದು. ನನಗಿನ್ನೂ ತುಂಬ ಕೆಲಸಗಳಿದೆ. ಹಾರಗಳು ಮಾಡಬೇಕು, ತೋರಣ ಮಾಡಬೇಕು, ಇನ್ನೂ ಬೇಜಾರು ಕೆಲಸಗಳಿದೆ. ನಿಂಬೆಹಣ್ಣು ಹಾರ ಮಾಡಬೇಕು. ಸೊ ಅದರಲ್ಲೂ ಈಗ ಅವ್ರ ಕೆಲಸಗಳನ್ನ ಇದು ಅವ್ರ ಕೆಲಸ, ಅವ್ರ ಕಮಿಟ್ಮೆಂಟ್. ಹಂಗನ್ಬಿಟ್ಟು ನಾನು ಕೆಲಸಕ್ಕೆ ಯಾವತ್ತೂ ಎದುರ್ಕೊಳ್ಳೋದಿಲ್ಲ. ಸೊ ಹೋಗ್ತಾ ಇದ್ದೆ. ರೋಡಲ್ಲಿ ಒಬ್ಬೊಬ್ಬರೇ ಅರ್ಲಿಯಿಂದ ಮಾರ್ನಿಂಗ್ 8:30 ಈಗ ಟೈಮು. ಹಿಂಗೆ ಓಡಾಡುವಾಗ ಬಿ ಕೇರ್ಫುಲ್ಲಾಗಿ ಓಡಾಡಬೇಕು. ಸೊ ಗ್ರಾಚಾರ ಯಾವಾಗ ಹೆಂಗೆ ಎಲ್ಲಿಂದ ಬರುತ್ತೆ ಹೇಳೋಕ್ಕಾಗಲ್ಲ. ಅವರು ನನ್ನ ದೇವಸ್ಥಾನಕ್ಕೆ ಹೋಗುವಾಗ ಗೋಡೌನಲ್ಲಿ ಇರಲಿಲ್ಲ, ಪಟ್ನಕ್ಕೆ ಹೋಗಿದ್ರು ಅವರು. ಪಟ್ನಾದಲ್ಲಿ ಕೆಲಸ ನಡೀತಾಯಿತ್ತು. ಪಟ್ನಾ ಮೀನ್ಸ್ ಶ್ರೀರಂಗಪಟ್ಟಣ. ನಾನು ಅಂದ್ಕೊಂಡೆ ಓ ಗಾಡ್ ಪಟ್ನಾದಲ್ಲಿದ್ದಾರೆ ಪಾಪ, ಅವ್ರಿಗೆ ಬರ್ಡನ್ ಆಗಬಾರ್ದು, ಅವ್ರಿಗೆ ಟೆನ್ಷನ್ ಕೊಡಬಾರ್ದು, ಒತ್ತಡ ಕೊಡಬಾರ್ದು, ಪ್ರೆಷರ್ ಕೊಡಬಾರ್ದು ಅಂತ ಲವ್ ಕೇರ್ ಕನ್ಸರ್ನಿಂದ ಹೂವು ಹಮ್ಮದ ಹತ್ರ ಬಂದರೆ ಈ ಹೊಮ್ಮ ಹೇಳ್ತಾ ಇದ್ದಾರೆ ದುಡ್ಡು ಕೊಟ್ಟಿಲ್ಲ ಪೇ ಮಾಡಿ ಅಂತೆ. ಅಂದರೆ ಬೆಳಗ್ಗೆ ಬೋಣಿ ಮಾಡಿ ಅಂತೆ. ಅವ್ರು ತಪ್ಪು ಹೇಳ್ತಾ ಇದ್ದಾರೆ ಅಂತಲ್ಲ, ಪೇ ಕೊಟ್ಟು ಅಂದರೆ ಅಮೌಂಟ್ ಕೊಡಿ ಅಂತ. ನಾನು ಫುಲ್ ಅಮೌಂಟ್ ನಾನೇ ಕೊಟ್ಟು ಹೂ ತೊಗೊಂಡು ಹೋಗ್ಬೇಕಾ ಅನ್ನೋ ಥರ ನನಗೆ ಗಾಬರಿ ಆಗ್ಬಿಟ್ಟೆ ಗುರು. ನಾನು ಯಪ್ಪ ದೇವ್ರೆ ಎಲ್ಲಿದೆಯಪ್ಪ ಭಗವಂತ ಅಂದ್ಕೊಂಬಿಟ್ಟೆ ನಾನು. ಗೈಸ್ ಹೂವಿನ ರೇಟು ಯಪ್ಪ ಭಗವಂತ. ಸೊ ಇಸ್ಕೊಂಡಾಯ್ತು ಹೂ ಎಲ್ಲ. ಮಾತಾಡ್ಸೋಕ್ಕಾಗಲ್ಲ, ಮಳೆ ಇಲ್ಲ. ಇದು ಬೇಸಿಗೆನ ಆಷಾಢನ ಅನಿಸುತ್ತೆ. ಆಷಾಢದಲ್ಲಿ ಪ್ರತಿ ಸಲ ಮಳೆ, ಈ ಸಲಿನೋ ಮಳೆ. ಎಷ್ಟು ಖಾಲಿ ಇರ್ತಾಯಿತ್ತು ನಮ್ಮ ಮೈಸೂರು ರೋಡ್ಗಳು. ಬೆಳಗ್ಗೆ ಫುಲ್ ರಶ್ಶು ಬಿಕಾಸ್ ಆಫ್ ಫೋಟೋಶೂಟ್ಸ್. ಹೊಸ್ದಾಗಿ ಮದುವೆ ಆಗ್ತಾರೋ ನ್ಯೂ ಮ್ಯಾರಿಡ್ ಕಪಲ್ಸ್ಗಳೆಲ್ಲ ಫೋಟೋಶೂಟ್ ನಡೆಸ್ತಾ ಇದ್ದಾರೆ. ಹಳೆ DC ಆಫೀಸ್ ರೋಡು, ಮಾರ್ಕೆಟ್ ರೋಡು, ಇರ್ವಿನ್ ರಸ್ತೆ ಫುಲ್ ಬ್ಯುಸಿ ರೋಡ್ ಆಗ್ಬಿಟ್ಟೈತೆ ಇವಾಗ. ಸೊ ಇದು ನನ್ನ ಫೇವ್ರೇಟ್ ರೋಡು ಮೈಸೂರಲ್ಲಿ. ಯಾವಾಗಲೂ ಪ್ರಶಾಂತವಾಗಿ ಖಾಲಿ ಇರುತ್ತೆ.
ಫುಲ್ ಬ್ಯುಸಿ ರೋಡು ಫೋಟೋಶೂಟ್ಗೆ ಮೈಸೂರು. ಅವಮ್ಮ ಹೇಳಿದ್ದು ನೋಡಿ ನನಗೆ ಗಾಬರಿ ಆಗೋಯ್ತು. ಬೋಣಿ ಮಾಡವ ಅಂದರೆ ನಾನು ಅಷ್ಟೊಂದು ಸಾವಿರಾರು ರೂಪಾಯಿ ಪರ್ಸಲ್ಲಿ ಇಟ್ಕೊಂಡು ನಾನು ಓಡಾಡಲ್ಲ. ಸೊ ನನಗೆ ಸತೀಶ್ ದುಡ್ಡು ಕೊಟ್ಟಿಲ್ವಾ ಅನ್ನೋ ಥರ. ಅದಕ್ಕೆ ಇಲ್ಲ ಬೋಣಿ ಮಾಡವ ಅಂದರೆ ಮೀನ್ಸ್ ಚೇಂಜ್ ಕೊಟ್ಟು ಹೂ ಇಸ್ಕೊಂಡಾಕವ, ಇನ್ನೂ ಬೋಣಿ ಆಗಿಲ್ಲ ಅಂತೆ. ಸೊ ದುಡ್ಡು ಕೊಟ್ಬಿಟ್ಟು 20 ರೂಪಾಯಿ ಕೊಟ್ಬಿಟ್ಟು ಹೂವು ಇಸ್ಕೊಂಬಂದೆ. ನಾನೇ ಗಾಬರಿ ಹೊಡೆದೋದೆ ಗೈಸ್. ಸೊ ಏನು ಗೊತ್ತಾ, ನಾನು ಆಗಲೇ ಅಂದಂಗೆ ಮೈಸೂರಿಗೆ ಬ್ಯುಸಿ ರೋಡು, ಅರ್ಲಿ ಇನ್ ದ ಮಾರ್ನಿಂಗ್ ಎಲ್ಲಿ ನೋಡಿದ್ರು ಫೋಟೋಶೂಟ್. ಅಲ್ಲಿಂದ ಸ್ವಲ್ಪ ಸೇಟು ಅಂಗಡಿಗೆ ಸ್ವಲ್ಪ ಕಲರ್ ಎಲ್ಲ ತೊಗೋಬೇಕಿತ್ತು, ಬಂದೆ. ಈಗ ಕಲ್ಲರು ಕೆಮ್ಮಣ್ಣು ಇಲ್ದರ ರಂಗೋಲಿ ಹಾಕೋಕ್ಕೆ ಇಷ್ಟ ಆಗಲ್ಲ. ಇನ್ನೊಂದು ಪ್ಯಾಕೆಟ್ ಕೊಟ್ಬಿಡಿ, ಕೆಮ್ಮಣ್ಣು ಕೊಡಿ, ಅಂದರೆ ರಂಗೋಲಿ ಮಿಕ್ಸ್ ಆಗಿರೋದು ಕೊಡಿ. ಹಾಂ, ಕೆಮ್ಮಣ್ಣು ಕೊಡಿ 2. ನಾನು ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಹೂವು ಎಲ್ಲ ಇಸ್ಕೊಂಡು ಸೇಟು ಅಂಗಡಿಗೆಲ್ಲ ಹೋಗಿ ಮನೆಗೆ ಬರೋ ಅಷ್ಟರಲ್ಲಿ ಸತೀಶು ಪಟ್ನಾಯಿಂದ ಗೋಡೌನ್ಗೆ ಬಂದು ಕೆಲಸ ಮಾಡ್ತಾಯಿದ್ದಾರೆ. ನಾನು ಅಂದೆ, ನೀನು ಬರೋವಾಗ ಆನ್ ದ ವೇ ಅದೇ ರೋಡಲ್ಲಿ ಬರ್ಬೋದಿತ್ತಲ್ವಾ ಅಂತ. ನನಗೆ ರೇಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ದೆ ತಾನೇ, ಹಂಗೆ ಹೋಗಿ ಇಸ್ಕೊಂಬಂದ್ರೆ ಏನಾಗೋಯ್ತು ಇವಾಗ, ನನಗೆ ಕೆಲಸ ಇಲ್ವಾ, ಇಲ್ಲಿ ಕೆಲಸ ಮಾಡ್ತಾ ಇಲ್ವಾ, ನಾನೇನು ಕೂತಿದ್ದೀನಾ ಅಂತ. ಸೊ ಯಪ್ಪ, ಇವ್ರ ಜೊತೆ ನನಗೆ ಹೇಗಕ್ಕಾಗಲ್ಲ. ಏತಿ ಪ್ರೇತಿ ಅಂದರೆ ಗೊತ್ತಾ, ಬೆಳಗ್ಗೆದ್ದು ಇಡ್ಲಿ ಚಟ್ನಿ ಸಾಂಬಾರು ಎಲ್ಲ ಮಾಡಿದ್ದೀನಿ. ಬಟ್ ನಾನು ತಿಂತಾ ಇರೋದು ಉದ್ದಿನ ವಡೆ ಚಿತ್ರಾನ್ನ. ಎಲ್ಲಿತ್ತು ಅಂತನಾ, ಕೆಳಗಡೆ ಗೋಡೌನಲ್ಲಿತ್ತು. ಮೀನ್ಸ್ ಅಂದರೆ ಹುಡುಗರು ಮಾಡಿದ್ದಾರೆ, ಹುಡುಗರು ಕೆಲಸ ಮಾಡ್ತಾಯಿದ್ದಾರೆ. ನಂಗೆ ಯಾಕೋ ತಿನ್ಬೇಕು ಅನಿಸ್ತು. ನಾವು ಮಾಡಿರೋದು ನಮಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಬೇರೆಯವ್ರು ಮಾಡಿರೋದು ನಮಗೆ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ನಿಜಾನ ಸುಳ್ಳ, ನಿಮಗೂ ಹಿಂಗೆ ಅನಿಸುತ್ತಾ? ನನಗೆ ಇಡ್ಲಿ ಮತ್ತು ಬಾಯೆಲ್ಲ ಕೈ. ಸೊ ಅದಕ್ಕೆ ಈರುಳ್ಳಿಕಾಯಿ ನಾನು ತೊಗೊಂಬಂದಿದ್ನಲ್ಲ, ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು, ಹಾಳುಗಳಲ್ಲಿ ಈರುಳ್ಳಿಕಾಯಿ ಕೈ ಅಂಶ ಕುಡಿದ್ರೆ ದೇಹದಲ್ಲಿರೋ ಟಾಕ್ಸಿಕ್ ಅಂಶ ಎಲ್ಲ ಈಚೆ ಬರುತ್ತೆ, ಅನ್ವಾಂಟೆಡ್ ವಾಟರ್ ಮುಖಾಂತರ, ಮೀನ್ಸ್ ಅಂದರೆ ಯೂರಿನ್ ಮುಖಾಂತರ, ಯಾರೇನೋ ಅಂದ್ಕೋಬೇಡಿ. ಸೊ ಅದಕ್ಕೋಸ್ಕರ ತಂದಿದ್ದೆ. ಕೆಳಗಡೆ ಒಂದು ಮೂಟೆ ತಂದಿದ್ದಾರೆ ಈರುಳ್ಳಿಕಾಯಿ, ಉಪ್ಪಿನಕಾಯಿ ಹಾಕೋಕ್ಕೆ. ಅದರಲ್ಲಿ ಒಂದು 3-4 ನಾನು ಎತ್ಕೊಂಡ್ಬಂದಿದ್ದೆ. ಸೊ ಅದ್ರಲ್ಲಿ ಮಾಡಿರೋ ಚಿತ್ರಾನ್ನ, ಉದ್ದಿನ ವಡ. ಸೊ ನಾನು ಎತ್ಕೊಂಬಂದ್ಬಿಟ್ಟು ತಿನ್ಬಿಡೋಣ ಅಂತ ಹೊಟ್ಟೆ ಹಸಿತಾ ಇದೆ. ಇನ್ನೂ ತುಂಬ ಕೆಲಸಗಳಿದ್ದಾವೆ, ತಿನ್ಬಿಟ್ಟು ಕೆಲಸ ಮಾಡೋಣ ಆಯಿತಾ. ಇಲ್ಲಾಂದರೆ ಯಪ್ಪ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಗೈಸ್, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ನಾನು ಕೆಲಸ ಮಾಡಬಾರ್ದಾ, ಬೆಳಗ್ಗೆ ತೋರಣ ಮಾಡಬಾರ್ದಾ, ನಾನು ಹಾರ ಮಾಡಬಾರ್ದಾ? ಯಾಕೆ ಬಂದೆ ನೀನು ಬೆಳಗ್ಗೆ? ಸೋಲೋಗಲ್ಲ ನೀನು, ಸೋಲೋ. ಹಾಂ ಕೊಡ್ತೀಯಾ? ತೋರಣ ಮಾಡೋಣ ನಾನು ನೀನು ಸೇರಿಕೊಂಡು. ಗುಡ್ ಬಾಯ್. ಅಮ್ಮ ಕರೀತಾ. ಏನು ತಿಂದೆ? ಇಡ್ಲಿ ತಿಂತೀಯಾ? ಇಡ್ಲಿ ತಿಂತೀಯಾ? ತಿನ್ಸ್ಲಾ? ನಿಜ ಹೇಳು. ಆಮೇಲೆ ನಾನು ಮಾಡ್ಕೊತೀನಿ ತೋರಣ. ಹೇಳು, ನಿಜ ತಿಂತೀಯಾ? ಓಕೆ, ಎಲ್ಲಿ ಬಿಡು. ಇದು ಚಟ್ನಿ ಹಾಕ್ಲೋ ಸಾಂಬಾರು? ಚಟ್ನಿ ಬೇಕಾ? ಏನಪ್ಪ? ಏನ? ಚಕ್ಲಿ ಅಲ್ಲ, ಚಟ್ನಿ ಕಣ. ಚಟ್ನಿ ತಿನ್ಕೋ ಬೇಗ. ಅದು ಸೂಜಿ ಕೈ ಚುಚ್ಚುತ್ತಾ ಇಟ್ಬಿಡು. ತಿನ್ಕೊ. ಅದು ತಿನ್ನು, ಇದು ತಿನ್ನು. ಇದು ಫಸ್ಟು. ಹಂಗಾರೆ ನಾನು ನಿನ್ಗೆ ಫೋನ್ ಕೊಡಲ್ಲ, ಪತ್ತಿ ಕೊಡಲ್ಲ. ಗುಡ್ ಬಾಯ್. ಕೊಡ್ತೀನಿ, ತಿನ್ನು. ಇನ್ನೊಂದು ತುತ್ತು ತಿನ್ನು, ಬಾಯಲ್ಲಿರೋ ತಿನ್ಕೊ. ಅಲ್ಲಿ ಇಟ್ಬಿಡಪ್ಪ. ತೋರಣ ಮಾಡೋಣ ಅಂತ ಇದ್ದೆ, ಅಷ್ಟರಲ್ಲಿ ನೀ ಬಂದಲ್ಲ. ತಿನ್ಬಿಡೋದು ಅಂತ ತಿನ್ಬಿಡು. ಅದು ಆಮೇಲೆ ಮಾಡೋಣ, ತಿನ್ಕೋ ಬೇಗ, ಗುಡ್ ಬಾಯ್ ಥರ. ಮಾಡೋಣ, ನೀ ಸ್ಕೂಲಿಂದ ಬಂದಮೇಲೆ ಮಾಡೋಣ. ಚುಚ್ಚೋಣ, ದಾರ ಹಾಕ್ಬಿಟ್ಟು ನಿಂಬೆಹಣ್ಣು ಚಚ್ಚೋಣ. ಓಕೆ, ಹೇಳ್ಕೊಡ್ತೀನಿ ನಾನು. ಮೇಡಮ್ ಓಪನ್ ಯುವರ್ ಮೌತ್. ವಾ ನೋ, ಪತ್ತಿ ಬೇಕಾ ಬೇಡ? ಮೇಡು. ಅನಿಮಲ್ಸು? ಮೇಡು. ಮಂಕಿ. ಬನ್ನಿ ನಿಂಬೆಹಣ್ಣಿಂದು ಹಾರ ಮಾಡೋಣ. ಸೊ ಮಾಡ್ತಾ ಇದ್ದೀನಿ. 101 ಇದೆ. ಓಂ ಶ್ರೀ ಚಾಮುಂಡೇಶ್ವರಿಯೇ ನಮಃ. ಓಂ ಶ್ರೀ ಚಾಮುಂಡೇಶ್ವರಿಯೇ ನಮಃ. ಎಲ್ರಿಗೂ ಒಳ್ಳೇದು ಮಾಡಲಿ ಚಾಮುಂಡೇಶ್ವರಿ. ಆರೋಗ್ಯ ಆಯಸ್ ಕೊಟ್ಟು ಎಲ್ಲರೂ ಸೇರಿ ಸಂಪತ್ತು ಸುಖ ಶಾಂತಿ ಕೊಟ್ಟು ಕಾಪಾಡಲಿ. ನಾನು ಈ ಥರದ್ದೆಲ್ಲ ವೀಡಿಯೋ ಹಾಕೋಕ್ಕೆ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಲವ್ಲಿ ಅಕ್ಕ ತಂಗಿರೇ ನನಗೆ ಸ್ಫೂರ್ತಿ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ನೀವಂದರೆ ನಂಗೆ ತುಂಬ ಇಷ್ಟ. ನಿಮ್ಮ ವೀಡಿಯೋ ನೋಡಲಿಲ್ಲ ಅಂದರೆ ನನಗೆ ದಿನಾನೇ ಹೋಗಲ್ಲ.
ಬ್ಯಾಡ್ ಕಮೆಂಟ್ ಮಾಡಿ 1000 ಮಾಡಿ ನಂಗೆ ಬೇಜಾರಾಗಲ್ಲ. ಬಟ್ ಇಷ್ಟೆಲ್ಲ ನೋಡಿ ಅಯ್ಯೋ ನಾನು ಮಾಡ್ತೀನಿ ನೀನು ಅದೇ ಮಾಡ್ತೀಯಾ ಅದನ್ನೇನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀಯಾ ಅಂತ ಲೇವಡಿಯಾಗಿ ಮಾತಾಡೋದನ್ನು ಖಾಲಿ ಹೇಳೋದನ್ನು ನಿಲ್ಲಿಸಿ ನಾನು ನನ್ನನ್ನು ಇಷ್ಟಪಡೋರಿಗೆ ಮಾತ್ರ ನಾನು ಈ ಥರ ವೀಡಿಯೋಗಳನ್ನ ಎಲ್ಲರ ಮನೇಲೂ ಎಲ್ಲ ಹೆಣ್ಮಕ್ಳು ಎಲ್ಲನೂ ಮಾಡ್ತಾರೆ. ಇದ್ರ ಜೊತೆ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾರೆ. ಅವ್ರಿಗೆ ನನ್ನ ಕಡೆಯಿಂದ ಕೋಟಿ ನಮನಗಳು ಹೃದಯ ತುಂಬಿ ಹೇಳ್ತೀನಿ. ಬಟ್ ಕಾಲು ಎಳೆಯೋದನ್ನು ನಿಲ್ಲಿಸಿ ನಾನು ಕೇಳೋದು ಅಷ್ಟೇ. ಓಕೆನಾ? ಫೈನಲಿ ಡನ್. 101 ನಿಂಬೆ ಹಣ್ಣಿನ ಹಾರ. ಸೊ ಅಮ್ಮನಿಗೆ ತುಂಬ ಚೆನ್ನಾಗಿ ಮಾಡಿದೆ. ಬೇಗ ಕೈಯೆಲ್ಲ ಚುಚ್ಕೊಂಡೆ, ಕೈಯೆಲ್ಲ ಅದು ದಬ್ಬಳದಲ್ಲಿ ಮಾಡಿದ್ದಲ್ವ. ಸೊ ಪರವಾಗಿಲ್ಲ, ನೋವೇನಿಲ್ಲ, ಎಂಥ ನೋವಿಲ್ಲ. ಅಮ್ಮನಿಗೆ ಮಾಡ್ತಾ ಇರೋದು ಹ್ಯಾಪಿ, ಖುಷಿ ಇದೆ. ಸೊ ಬನ್ನಿ ಏನೇನು ಬೇಕೋ ಎಲ್ಲ ಎತ್ತಿಟ್ಕೊಳ್ಳೋಣ. ಫಸ್ಟು ಒಂದು ಲೋಟ ಟೀ ಮಾಡ್ಕೊಂಡು ಕುಡಿದ್ಬಿಡೋಣ ಆಯಿತಾ? ಬಿಕಾಸ್ ಬೆಳಗ್ಗೆಯಿಂದ ಕಾಫಿ ಕುಡ್ದಿಲ್ಲ, ಟೀ ಕುಡಿಬೇಕು ಅನಿಸ್ತಾ ಇದೆ. ತುಂಬ ಕೆಲಸ ಇದೆ. ಸೊ ಹಾಗಾಗಿ ಟೀ ಕುಡಿಯೋಣ ಇವತ್ತು. ಓಕೆ, ಟೀ ಮಾಡ್ತಾಯಿದ್ದೆ, ಸತೀಶ್ ಬಂದರು. ಸೊ ನಾನು ಟೀ ಬೇಕಾ ಅಂತ ಕೇಳಿದ್ರೆ ಏನು ಅನ್ಬೇಕು ಗೈಸ್ ನೀವೇ ನೋಡಿ. ಕೊಬ್ಬು ಗೈಸ್, ಕೊಬ್ಬು ಅಂತಾರೆ ಇದಕ್ಕೆ, ಟೀ ಕೊಬ್ಬು ಅಂತಾರೆ. ನಂಗೆ ಯಾವ ಟೀನೂ ಬೇಡ ಅಂತೆ. ಸೊ ಎಂಥ ಮಾರಾಯ ಇವರು, ಟೀ ಬೇಕಾ ಅಂತ ಕೇಳಿದ್ರೆ ಎಂಥ ಟೀನೂ ಬೇಡ ಅಂತಾರೆ. ಸೊ ಪುಣ್ಯ ಇಲ್ಲ ನನ್ನ ಕೈ ಟೀ ಕುಡಿಯೋಕ್ಕೆ. ಏಲಕ್ಕಿ ಶುಂಠಿ ಎಲ್ಲ ಜಜ್ಜಾಕಿ ನಾನೇ ಸ್ಟ್ರಾಂಗಾಗಿ ಮಾಡ್ತಾಯಿದ್ದೀನಿ. ಮಾಡೋಕ್ಕೆ ಮಾತ್ರ ಆಗಲ್ಲ. ಕೊಬ್ಬು ನೋಡಿದ್ರೆ ಟೀ ಬೇಕಾ ಅಂತ ಮಾತಾಡ್ಸಿದ್ರೆ ಬೇಡ ನನಗೆ ಅಂತಾರೆ. ಬೇಡ ಅಂದರೆ ನಾವೇ ಕುಡಿಯೋಣ ಬನ್ನಿ. ಮಾವಿನ ಸೊಪ್ಪು ತೋರಣ ಮಾಡಬೇಕು. ಸ್ವಲ್ಪ ಟೀ ಕುಡಿದು ರೆಸ್ಟ್ ಮಾಡಿ ತೋರಣ ಮಾಡ್ತೀನಿ. ನೋಡಿದ್ರಲ್ಲ ಹೊಸದು ಇದು ತೊಗೊಂಬಂದಿದ್ದೀನಿ ಸೋಫಾ ಕವರ್. ಜಿಂಚಾಕಾಗಿ ಮಿಂಚಿಸ್ಬಿಡೋಣ ಹೊಸ ಸೋಫಾ ಕವರ್ ಹಾಕಿ. ಟೈಮ್ ಬಂದು 10:30. 3 ಗಂಟೆಗೆ ಎದ್ದಿರೋದಲ್ವ, ಬೆಳಗ್ಗೆಯಿಂದ ಕಾಫಿ ಕುಡ್ದಿಲ್ಲ. ಸೊ ಅದಕ್ಕೋಸ್ಕರ ಟೀ ಕುಡಿಯೋಣ. ಟೀ ಕೆನೆ ಕಟ್ಟಿದ್ರೆ ಈ ಥರ ಟೀ ಚೆನ್ನಾಗಾಗಿದೆ ಅಂತ. ಸೊ ಕೆನೆ ಕಟ್ಟಿದೆ, ಗಟ್ಟಿ ಟೀ. ಆಹಾ, ಏಲಕ್ಕಿ ಶುಂಠಿ ಬೆಲ್ಲದ ಪುಡಿ, ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಹಾಕೋದು ನಾನು. ಸೊ ಸಖತ್ತಾಗಿದೆ ಟೀ. ಕೆಲಸ ಅಂತ ಬಂದರೆ ನಾನು ಮತ್ತೆ ನಾನೇ ಕೇಳಲ್ಲ, ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಅಮ್ಮನಿಗೆ ಫೋನ್ ಮಾಡಿದ್ದೆ, ಅಮ್ಮನ ಜೊತೆ ಮಾತಾಡ್ತಾ ತೋರಣ ಎಲ್ಲ ಮಾಡ್ಕೋತಾ ಇದ್ದೆ. ಸೊ ಅಮ್ಮ ಬರ್ತೀಯಾ, ಅಮ್ಮ ಬಾ ಅಂತ ಕರಿತಾ ಇದ್ದೆ ಅಮ್ಮನ. ಈಗೊಂದ್ಸಲಿ ಯಾಕೆ ಮಗ, ಅದು ಮಾಡಿರಿ, ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಅಮ್ಮ. ಸೊ ಅಮ್ಮ ಯಾವಾಗಲೂ ಹಾಗೆ ಅನ್ನೋದಲ್ವ, ಜನದ ಕಣ್ಣು ಸರಿ ಇರಲ್ಲ ಓ ಅಂತಾರೆ. ನೀವು ಮಾಡೋದು ದೇವ್ರಿಗೇನೆ, ಬಟ್ ಆದರೆ ಜನದ ಕಣ್ಣು ಸರಿ ಇರಲ್ಲ. ಜನದ ಕಣ್ಣಿಗೆ ಮರನೇ ಮುರಿದೋಗುತ್ತೆ. ಇನ್ನು ಮನೆ ನಾವು ಯಾವ ಲೆಕ್ಕ ಮಗ. ಸೊ ಸಿಂಪಲ್ಲಾಗಿ ಮಾಡ್ಕೋ. ಈಗೇನು ಗೊತ್ತಾ ಗೈಸ್, ನನ್ನ ಮುಂದೆನೇ ಎಷ್ಟೋ ಜನ ಹೇಳ್ತಾರೆ. ಈಗ ನಾನು ಹೂವಕ್ಕೇ ತಿಂಗಳಿಗೆ ಎಷ್ಟು ಸಾವಿರ ಖರ್ಚು ಮಾಡ್ತೀನಿ ಅಂತ ನನಗೆ ಗೊತ್ತು, ಸತೀಶು ಗೊತ್ತು. ಸೊ ಹೇಳೋದು ತುಂಬ ಈಸಿ, ಬಟ್ ಎಲ್ಲವನ್ನು ನಿಭಾಯಿಸೋದಿದೆಯಲ್ಲ, ನಾನು ಪ್ರತಿ ಸತಿ ಹೇಳ್ತೀನಿ ತುಂಬ ಕಷ್ಟ. ಗೈಸ್ 3 ತೋರಣ ಮಾಡಿದೆ ಅವಾಗಿಂದ. ಟೇಬಲ್ಗೆ ಕಟ್ಕೊಂಡು 3 ತೋರಣನ ಮಾಡಿ ಮುಗಿಸಿದ್ದೀನಿ ಗೈಸ್. ಇನ್ನು ಗೋಡೌನ್ ಬಾಗಿಲಿಗೆ ದೊಡ್ಡ ತೋರಣ ಮಾಡಬೇಕು. ಕೆಳಗಡೆ ಸತೀಶ್ ಕರೀತಾ ಇದ್ರು, ಅನ್ನ ಸಾಂಬಾರು ರೆಡಿ ಇದೆ, ಬೇಕಿದ್ರೆ ಬಾ ತೊಗೊಂಡೋಗೋ ಮೇಲಕ್ಕೆ ಅಂತ ಅಂದ್ಬಿಟ್ಟು. ಯಾಕಂದರೆ ಮಧ್ಯಾಹ್ನ ಫುಲ್ ನನಗೆ ಕೆಲಸ ಇರುತ್ತೆ ಅಂತ ಅವ್ರಿಗೆ ಗೊತ್ತು. ಸೊ ಹಾಗಾಗಿ ಬಾ ಅನ್ನ ಸಾಂಬಾರು ಇದೆ ಎತ್ಕೊಂಡೋಗು ಮೇಲಕ್ಕೆ ಅಂತ ಕರೆದ್ರು. ಅದಕ್ಕೆ ಹೋಗಿದ್ದೆ. ಟೈಮ್ ಬಂದು 12 ಗಂಟೆ. ತೋರಣ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ತಲೆನೋವು ಸ್ಟಾರ್ಟ್ ಆಯಿತು. ಇನ್ನೂ ಚೆಂಡು ಹೂವು ಪೋಣಿಸ್ಬೇಕು. ಇದೆಲ್ಲ ಮತ್ತೆ ಕ್ಲೀನ್ ಮಾಡಬೇಕು ಗೈಸ್. ಈ ನೆಗಡಿನೇ ಹೋಗ್ತಿಲ್ಲ ನನಗೆ. ಆಂಗಲ್ ಕೊಡು ಬಾಕ್ಸ್. ಇದು ಅಂದರೆ 2 6 ಕೊಡಿ ದೊಡ್ಡದು. ಹಾಂ, ದೇವ್ರಿಗೆ ಕೊಡೋಕ್ಕೆ. ಗ್ರೀನ್ ಇದೆಯಾ? 2 6. ಇನ್ನೊಂದು ಕಲರ್ ಕೊಡಿ, 2 ಡಜನ್. ಬ್ಯಾಂಗಲ್ ಬೆಳಗ್ಗೆ ಬಂದಾಗ ಮರ್ತ್ಕೊಂಡು ಹೋದೆ ನೋಡಿ. 2 ಸಲ ಗಾಡಿ ತೊಗೊಂಡು ಬರಂಗಾಯ್ತು. ಆಮೇಲೆ ಅಷ್ಟೇ, ಇನ್ನೇನು ಬೇಡ. ಹಾಂ, ಯಾವುದಿದು? ಇದು ಫೇಸ್ ಪ್ಯಾಕಾ ಏನು? ನೋಡಿ, ಫೇಸ್ ಸಿರಮ್. ಏನೆಲ್ಲ ಏನು ಡಿಸ್ಕೌಂಟಾ ನಿಮಗೆ? ಡಿಸ್ಕೌಂಟ್ ಇಲ್ಲ, ಅದು ಒಂದು ಕಡೆ ರೇಟಲ್ಲಿ ಜೋಡಿಸಿ ಅವ್ರು ಹೇಳಿದ್ರು ನಮ್ಮ ಐಟಮ್ ಎಲ್ಲ ಒಂದು ಕಡೆ ಇರಬೇಕು. ಡಿಸ್ಪ್ಯಾಚ್ ಒಂದು ಕಡೆ ನೀಟಾಗಿರಲಿ. ಓ, ಫುಲ್ ಪ್ಯಾಕೆಟೇ ಬಂದಿದೆ ಬಲ್ಕಲ್ಲಿ. ಎಲ್ಲ ಮೆಹಂದಿ. ಓ, ಮೆಹಂದಿ ಪ್ಯಾಕೆಟ್ ಇದೆ. ಚೆನ್ನಾಗಿದೆಯಾ ಇದೆಲ್ಲ? 100 ಗ್ರಾಮ್ಗೆ 105 ರೂಪಾಯಿ. ಹೌದಾ? ನೋಡಿ
ನೋಡಿ ಶೆಂಪು 3 ವೆರೈಟಿ ಇದೆ. ಹಾಂ 3 ಆಮೇಲೆ ಕಂಡೀಷನರು ಅಂದರೆ ಫೀಡ್ಬ್ಯಾಕ್ ಹೆಂಗಿದೆ ಅಂತ. ಚೆನ್ನಾಗಿದೆ. ಹೌದಾ? ಎಲ್ಲ ಅಷ್ಟೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಮಾಯಿಶ್ಚರೈಸರ್ ಲೋಷನ್ 426 ಮ್ಯಾನುಫ್ಯಾಕ್ಚರ್ ಅಂದ್ರೆ ಇಲ್ಲಿ ಅಷ್ಟು ಮೂವಿಂಗ್ ಇದೆ ಅಂತ ಲೆಕ್ಕ. ಫೇಸ್ ಹೊಸ ಐಟಮ್ ಎಲ್ಲ. ಇದೆಲ್ಲ ಫೇಸ್ ವಾಶ್, ಫೇಸ್ ಸಿರಮ್, ಫೇಸ್ ಸನ್ಸ್ಕ್ರೀನ್, ಲೋಷನ್. ಅದು ತೊಗೊಂಡೋಗೋ ಬದಲು ಇದೇ ತೊಗೊಂಡು ಹೋಗ್ಬೋದಾಗಿತ್ತು ನಾನು. ಈಗ ಹೊಸದು ಬಂದೈತೆ ಈಗ ನೋಡಿ, ಅಡುಬಲ್ ಐಟಮ್ ಅಂತೆ. ಇದು ಸನ್ಸ್ಕ್ರೀನ್ ಇದು. ಸನ್ಸ್ಕ್ರೀನ್ ಅದು ಖಾಲಿ ಆಗಲಿ ಇರಿ ತಗೋತೀನಿ. ಮೊನ್ನೆ ತೊಗೊಂಡೋದ್ನಲ್ಲ ನಾನು. ಏನಾದರೂ ಬೆಳಗ್ಗೆ ಫ್ರೀಯಾಗಿ ಇರ್ತೀರಲ್ಲ, ಹೋಗ್ಬೇಕಾದ್ರೆ ಬನ್ನಿ, ಒಂದು ಕ್ರೀಮ್ ಎಲ್ಲ ಜೋಡಿಸ್ತೇನೆ. ಶೋರ್. ಆಯ್ತಾಯ್ತು ಬರಲಾ? ಆಗಿದೆ. ಬಳೆ ತಂದಿರಲಿಲ್ಲ, ತೊಗೊಂಡೋಗೋಣ ಅಂತ ಫ್ಯಾನ್ಸಿ ಸ್ಟೋರ್ಗೆ ಬಂದೆ. ಮತ್ತು ನೆಗಡಿ ಯಾಕೋ ನನಗೆ ಬಗ್ಗಿದ್ರೆ ಮೂಗೆಲ್ಲ ನೋಡ್ತಾ ಇತ್ತು. ಎರಡೂ ಇದೆ, ಕೆಮ್ಮು ನೆಗಡಿ ಎರಡೂ ಇದೆ. ಸೊ ಅಲ್ಲೆಲ್ಲ ತೊಗೊಂಡು ಬಾಗ್ನಾಗ ಕೊಡೋಕ್ಕೆ ನನಗೆ ಒಂದು ಸ್ವಲ್ಪ ಇದು ಬೇಕಾಗಿತ್ತು, ಡ್ರೈ ಫ್ರೂಟ್ಸು ಮತ್ತು ಅರಿಶಿನ ಕೊನೆ. ಅದೆಲ್ಲ ತೊಗೊಂಡು ಮನೆಗೆ ಬಂದು ಫಸ್ಟ್ ಒಂದು ಟ್ಯಾಬ್ಲೆಟ್ ತೊಗೊಬಿಟ್ಟೆ, ನೆಗಡಿ ಟ್ಯಾಬ್ಲೆಟು. ಅದು ತೊಗೊಂಡಿದ್ದಕ್ಕೆ ಏನೋ ತಲೆ ಒಂಥರ ಗಿರ್ರ ನಕ್ ಸ್ಟಾರ್ಟ್ ಆಗ್ತಾಯಿತ್ತು. ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ನನ್ನ ಕೆಲಸ ನೆನೆಸ್ಕೊಂಡು ಎಲ್ಲಿಂದ ರೆಸ್ಟ್ ಮಾಡೋದು ಗೈಸ್, ರೆಸ್ಟ್ ಅನ್ನೋದೇ ಮರ್ತೋಗಿದೆ ನನಗೆ. ಮೂಗ್ ಬಟ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ನೋಡಿ, ಒಂದು ಮೂಗ್ ಬಟ್ ಹಾಕ್ಕೊಳ್ಳೋಕ್ಕೆ ಈ ಥರ ಯಾರಾದರೂ ಕಷ್ಟಪಡ್ತೀರಾ? ಓಲೆ ಎಲ್ಲ ಬಿಚ್ಚಾಕ್ತೆ, ಬೆಳಗ್ಗೆಗೆ ಬೇರೆ ಹಾಕ್ಕೊಳ್ಳೋಣ ಜುಮ್ಕ ಏನಾದರೂ ಅಂತ. ಒಂದು ಮಾತ್ರೆ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಫುಲ್ಲು ಸ್ವೆಟ್ ಆಗಿಬಿಟ್ಟೆ ಗೈಸ್. ಮೂಗು ಬ್ಲಾಕ್ ಆದಂಗೆ ಆಗುತ್ತೆ ನನಗೆ. ತೋರಿಸ್ಬೇಕು ಡಾಕ್ಟರ್ ಶಾಪ್ಗೆ. ಸೊ ಮೂಗ್ ಬಟ್ ಚೇಂಜ್ ಮಾಡಿದೆ. ಡೈಮಂಡ್ ನೋಸ್ ಪಿನ್ ವೇರ್ ಮಾಡಿದ್ದೀನಿ, 7 ಸ್ಟೋನ್ದು. ನಾಳೆ ಸ್ಪೆಷಲ್ ಡೇ, ನಾಳೆ ಒಕೇಶನ್. ನಾಳೆ ಆಷಾಢ ಶುಕ್ರವಾರದ ಮೊದಲನೇ ದಿನ. 4 ಆಷಾಢ ಶುಕ್ರವಾರನೂ ಅನ್ನದಾನ ಮಾಡ್ತೀವಿ, ಪ್ರಸಾದ ಹಂಚ್ತೀವಿ. ಬಟ್ ನಾಳೆ ವೆರಿ ಫಸ್ಟ್ ಡೇ. ಇದು ಸಮ್ಮರ, ಬೇಸಿಗೆ ಬಿಸಿಲು ಥರ ಹೊಡಿತಾ ಇದೆ ಈಚೆಗಡೆ. ಇಲ್ಲಿ ನೋಡಿ ಬೆಳಕು. ಇದು ಆಷಾಢ ಗೈಸ್, ಆಷಾಢ. ಒಂದು ಹನಿ ಮಳೆ ಇಲ್ಲ. ನಿಮ್ಮ ಕಡೆನೂ ಹಿಂಗೇನಾ? ಇದು ಆಷಾಢ ಇಷ್ಟು ಬೇಗ ಬಂತ ಅಂತ ನನಗೆ ಡೌಟ್ ಆಯ್ತೈತೆ. ಏನೋಪ್ಪ ಅಯೋಮಯ. ಬಟ್ ನನ್ನ ಕೆಲಸ ಬ್ಲ್ಯಾಂಕೆಟ್ ಹಾಕಿ ಬೆಡ್ಶೀಟ್ಸ್ ಎಲ್ಲ ಒಗ್ದಿದ್ದೆಲ್ಲ ರೆಡಿ ಮಾಡಿ ಐರನ್ ಮಾಡಿ ನೋಸ್ ಪಿನ್ ಚೇಂಜ್ ಮಾಡಿದೆ. ಸತೀಶ್ ಇಲ್ಲ ಗೈಸ್, ಮತ್ತೆ ಮಾರ್ಕೆಟ್ಗೆ ಹೋಗಿದ್ದಾರೆ. ನಾನು ಇನ್ನೂ ಹೂವು ಹಾರ ಮಾಡಬೇಕು. ಯಾವಾಗ ಮಾಡೋದು? ನಂದೊಂಥರ ಸ್ಕಿನ್ನು ಹಿಂಗೆ ಬಿಚ್ಚಿದ ತಕ್ಷಣ ಹಿಂಗೆ ಮುಚ್ಚೋಗ್ಬಿಡುತ್ತೆ. ಬೆಳಗ್ಗೆ ನೋಡಿದ್ರೆ ಎಲ್ಲ ರೆಡಿ ಮಾಡಿದ್ದೆ, ಸ್ವಲ್ಪ ಐರನ್ ಮಾಡಬೇಕಿತ್ತು. ಸತೀಶ್ ಬಟ್ಟೆಗಳು ಮಾಡಿಟ್ಬಿಡೋಣ ಅಂತ ಮೇಲೆ ಬಂದೆ. ಸೊ ಐರನ್ ಎಲ್ಲ ಮಾಡಿಕೊಂಡು ಜೊತೆಗೆ ಮೂಗ್ಬಟ್ ಚೇಂಜ್ ಮಾಡೋಣ ಇವತ್ತು, ಬೇರೆ ಮೂಗ್ಬಟ್ ಹಾಕ್ಕೊಳ್ಳೋಣ ಅಂತ. ಸೊ ಇದು ರೆಡ್ ಬೆಡ್ಶೀಟ್ಸ್ ಆ ಥರದ್ದೆಲ್ಲ ಒಗ್ದಿದ್ದೆ, ಬ್ಲ್ಯಾಂಕೆಟ್ ಎಲ್ಲ. ಅದನ್ನು ಕೂಡ ಎಲ್ಲ ಒಣಗಿತ್ತು ಗಾಳಿಗೆ, ತುಂಬ ಬೇಗ ಡ್ರೈ ಆಗುತ್ತೆ. ಇವಾಗ ಬಿಸಿಲು ಚೆನ್ನಾಗಿದೆ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಐರನ್ ಮಾಡಿಬಿಟ್ಟು ಸೊ ಡ್ರೆಸ್ಸಿಂಗ್ ರೂಮ್ ನೋಡ್ತಾ ಇದ್ದೆ. ಅಂದರೆ ಏನಾದರೂ ಕೆಳಗಡೆಗೆ ಸೀರೆ ಈ ಥರದ್ದೆಲ್ಲ ತೊಗೊಂಡೋಗಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ ನನಗೆ. ಸ್ನಾನ ಆಗಿದ ತಕ್ಷಣ ಬೇಗ ಬೇಗ ಏನೇನು ಹಾಕ್ಕೋಬೇಕೋ ಹಾಕೊಳ್ಳೋಂಥದ್ದು ಅದನ್ನೆಲ್ಲ ಹಾಕ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸೀರೆ, ಅದ್ರ ಮ್ಯಾಚಿಂಗ್ ಬ್ಲೌಸು ಅದನ್ನೆಲ್ಲ ಎತ್ತಿಕ್ಕೊಂಡು. ಸೊ ಈಗ ಮೂಗ್ಬಟ್ಟೆಲ್ಲ ಬಿಚ್ಚುತ್ತಾ ಇದ್ದೀನಿ, ಬೇರೆ ಮೂಗ್ಬಟ್ಟೆಲ್ಲ ಚೇಂಜ್ ಮಾಡಿ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಸುಮಾರು ಜನಕ್ಕೆ ಒಂದು ಡೌಟ್ ಇರುತ್ತೆ, ನೀವು ಡೈಲಿ 2:30-3 ಗಂಟೆಗೆ ಎದ್ದೇಳ್ತೀರಾ, 2:30-3 ಗಂಟೆಗೆ ಎದ್ದೇಳ್ತೀರಾ ಅಂತ. ನಾನು ವಿತ್ ಪ್ರೂಫ್ ನಿಮಗೆ ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀನಿ. 15/7/2026. ನೀವು ಈ ವ್ಲಾಗ್ ಯಾವತ್ತು ನೋಡ್ತಿರೋ ಗೊತ್ತಿಲ್ಲ, ಬಟ್ ಇದು ಗುರುವಾರದ ವ್ಲಾಗ್. ಇಲ್ಲಿ ನಿಮಗೆ ಬುಧವಾರ ತೋರಿಸ್ತಾ ಇದೆ. ಬಿಕಾಸ್ ಆಫ್ ಕ್ಯಾಮ್ರಾ ಇರೋದು 24 hours, 12 hours ಸೆಟ್ಟಿಂಗಲ್ಲಿ ಬರಲ್ಲ, 24 hours ಸೆಟ್ಟಿಂಗಲ್ಲಿ ಬರುತ್ತೆ. 12 ಆದಮೇಲೆ 13, 14 ಅಂತ ಕೌಂಟ್ ಮಾಡ್ಕೊಳ್ಳಿ. 12 hours ಆದಮೇಲೆ 13, 14 hours ಈ ರೀತಿ ಕೌಂಟಿಂಗ್. ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಬಿಡಿಸಿ ಹೇಳ್ತಾ ಇದ್ದೀನಿ. ಇವಾಗ ಎಷ್ಟು ಗಂಟೆ? 2 ಗಂಟೆ, ರಾತ್ರಿ 2 ಗಂಟೆ. ಸ್ಟ್ರೀಟ್ ಲೈಟ್ಸ್ ಒಂದೂ ಇಲ್ಲ, ಬಿಕಾಸ್ ಏನೋ ಪ್ರಾಬ್ಲಮ್ ಆಗಿ ಸ್ಟ್ರೀಟ್ ಲೈಟ್ಸ್ ಎಲ್ಲ ಆಫ್ ಆಗಿಬಿಟ್ಟಿದೆ. ಕಡು ಕತ್ಲೆ ಆಯಿತಾ. ಇದು ನಮ್ಮನೆ ರೋಡು, ನಮ್ಮ ವೆಹಿಕಲ್ಸ್. ಇಲ್ಲಿ ಯಾವನೋ ರಾತ್ರಿ ಬಂದು ನಮ್ಮ ಕಾರ್ ಗ್ಲಾಸ್ಗೆ ಕಲ್ಲು ಹೊಡೆದು ಹೋಗಿದ್ದಾನೆ. ಅದು ಕ್ಯಾಪ್ಚರಿಂಗ್ ಇದೆ, ವಿಡಿಯೋ ರೆಕಾರ್ಡಿಂಗು ಕೂಡ ಇದೆ. ನಾನು ಸುಳ್ಳು ಹೇಳಿ ಸಾಧಿಸೋಂಥದ್ದು ಏನೂ ಇಲ್ಲ. ನಾನು ಸುಳ್ಳು ಹೇಳಿದ್ರು ಕ್ಯಾಮ್ರಾ ನಂಬರ್ 1, ಕ್ಯಾಮ್ರಾ ನಂಬರ್ 2, ಕ್ಯಾಮ್ರಾ ನಂಬರ್ 3, ಕ್ಯಾಮ್ರಾ ನಂಬರ್ 4 ಸುಳ್ಳು ಹೇಳುತ್ತಾ. ಇದಿಷ್ಟು ಹೊರಗಡೆ ಕ್ಯಾಮ್ರಾಗಳು. CC ಕ್ಯಾಮ್ ಯಾವತ್ತೂ ಸುಳ್ಳು ಹೇಳಲ್ಲ, ಡೇಟು ಟೈಮು ಎಲ್ಲ ತೋರಿಸುತ್ತೆ. ಇದು ನಾನು
2:45 ಆಲ್ರೆಡಿ ನಾನು ಎದ್ದಿದ್ದೀನಿ 2:15. ನನ್ನ ಒಳಗಡೆ ಕೆಲಸಗಳು ಏನಿದ್ದಾವೆ, ಪಾತ್ರೆ ತೊಳೆಯೋದು, ಕಸ ಹಾಕೋಂಥದ್ದು, ಆ ಥರದ್ದೆಲ್ಲ ಎಲ್ಲ ಮಾಡ್ಕೋತಾ ಇದ್ದೀನಿ. ಸೊ ನಾನು ಈ ರೀತಿ ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ ತೋರಿಸಿ ನಂಬಿಕೆನ ಗಳಿಸ್ಕೋಬೇಕು ಅನ್ನೋಂಥದ್ದೇನಿಲ್ಲ. ಆಲ್ರೆಡಿ ಸೋಫಾಸ್ ಎಲ್ಲ ಕೊಡುತ್ತಾ ಇದ್ದೀನಿ. ಏನೇನಿರುತ್ತೆ ನನ್ನ ದೈನಂದಿನ ಕರ್ತವ್ಯಗಳು, ಕಾರ್ಯಗಳು, ವಾಶ್ರೂಮ್ಗೆ ಹೋಗೋದು, ಇವಾಗ ಟೈಮ್ ಇನ್ನೂ ನಾನು 3 ಗಂಟೆ ಆಗೇ ಇಲ್ಲ. ನಾನು 2:15ಗೆ ಎದ್ದಿದ್ದೀನಿ. ನಾನು 3 ಗಂಟೆ 3:15 ಅಂತ ಹೇಳ್ತೀನಿ. ಸ್ವಲ್ಪ ಜನ ನನ್ನ ಮೇಲೆ ಕನ್ಸರ್ನ್ ಇರೋರು ನನಗೆ ಬೈತಾರೆ, ಅಷ್ಟೊತ್ತಿಗೆಲ್ಲ ಎದ್ದಬೇಡಿ ಸಿಸ್ ಅಂತ. ಮನೆ ಕಸ ಗುಡಿಸ್ತಾ ಇದ್ದೀನಿ. ನಾನು ಫಸ್ಟು ಒಳಗಡೆ ಪಾತ್ರೆ ಏನಿದೆ, ಜೊತೆಗೆ ನಾನು 3 ಗಂಟೆ 3:20ರಂಗೆ ನನ್ನ ಮಗಳನ್ನು ಹೇಳಿಸ್ತೀನಿ. ಯಾಕಂದರೆ ಅವಳಿಗೆ ಟೆಸ್ಟ್ ನಡೀತಾ ಇದೆ, ಕುತ್ಕೊಂಡು ಓದ್ಕೋ ಬರ್ಕೋ ಅಂತ. ಸ್ವಲ್ಪ ಬಟ್ಟೆ ಎಲ್ಲ ಕಟ್ಕೊಂಡಿದ್ದೀನಿ, ಅದನ್ನು ಇಗ್ನೋರ್ ಮಾಡಿ ಆಯಿತಾ. ಸೊ ಅದಕ್ಕೂ ತಪ್ಪಾಗಿ ಬ್ಯಾಡಾಗಿ ಕಮೆಂಟ್ ಮಾಡಬೇಡಿ, ಅನುಮಾನ ಪಡಬೇಡಿ. ನಾನು ಸುಳ್ಳು ಹೇಳಿ ನಿಮ್ಮೆಲ್ಲರ ಪ್ರೀತಿ ನಂಬಿಕೆನ ಗಳಿಸ್ಕೊಳ್ಳೋಂಥ ಅವಶ್ಯಕತೆ ನನಗೇನೂ ಇಲ್ಲ ಗೈಸ್. ನಾನು ಮಾಡೋ ಕೆಲಸನ ನನ್ನ ವ್ಲಾಗ್ ಆಗಿ, ನನ್ನ ಬೇಜಾರನ್ನ, ನನ್ನ ಸ್ಟ್ರೆಸ್ನ ನಾನು ಕಳ್ಕೊಳ್ಳೋಕ್ಕೋಸ್ಕರ ನಾನು ವ್ಲಾಗ್ನ, ವೀಡಿಯೋಸ್ನ ಮಾಡ್ತೀನೋ ಹೊರತು ಬೇರೇನು ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ವೇ ಇಲ್ಲ. ನಾನು 3 ಫ್ಲೋರಿಂದ ಪ್ರತಿದಿನ ತೊಳಿತೀನಿ, ಒಂದಿನ ಅಲ್ಲ. ನಾವು ಬ್ಯಾಚುಲರ್ಸ್ ಬಾಯ್ಸ್ಗೆ ನಾವು ಮನೆ ಕೊಟ್ಟಿರೋದ್ರಿಂದ ಅವರೆಲ್ಲ ತೊಳ್ಕೊಳ್ಳಲ್ಲ. ಸೊ ನಾನೇ ಎಲ್ಲನೂ ಕ್ಲೀನ್ ಮಾಡೋಂಥದ್ದು. ಪ್ರತಿದಿನ 3 ಫ್ಲೋರಿಂದ ತೊಳಿತೀನಿ. ಸೊ ನಮ್ಮದು ಸ್ವಲ್ಪ ಹೈಟಲ್ಲಿರೋದ್ರಿಂದ ಬಾಗಿಲು ತೊಳೆದ್ರೆ ಈಚೆಗಡೆಗೆ ಹೋಗುತ್ತೆ ನೀರು. ಹಾಗಾಗಿ ಎಲ್ಲ ಮಲಗಿರುವತ್ತಲೇ ನಾನು ನೋಡಿ, ನನ್ನ ಮಗಳು ಕೂತ್ಕೊಂಡು ಬರ್ಕೋತಾ ಇದ್ದಾಳೆ. ಅವಳ ಪಾಡಿಗೆ ಅವಳು ಬರ್ಕೋತಾ ಇರ್ತಾಳೆ, ನನ್ನ ಪಾಡಿಗೆ ನಾನು ನನ್ನ ಕೆಲಸಗಳೇನಿದ್ದಾವೆ, ನಾನು ಪೋರ್ಟಿಕೋ ಕ್ಲೀನ್ ಮಾಡ್ಕೊಳ್ಳೋದು, ಮೆಟ್ಲು ಕ್ಲೀನ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ನಾನು ಬೇಗ ಬೇಗ ಬರ್ಕೋ ಅಂತ ಹೇಳಿ ನನ್ನ ಕೆಲಸಗಳನ್ನ ನಾನು ಮುಗಿಸ್ಕೊತಾ ಇರ್ತೀನಿ. ಇವಾಗ ನಾನು ಗೋಡೌನ್ಗೆ ಬಂದೆ. ಸೊ ನಾನು ಏನು ಹೇಳಬೇಕು ಅಂದರೆ, ನಿಮಗೆ ಕಸ ಇಡ್ತಾ ಇದ್ದೀನಿ. ನಮ್ಮ ಗೋಡೌನಲ್ಲಿ ಏನು ಕಸ ಇರುತ್ತೆ ಅದನ್ನು ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಆಯಿತಾ. ನಾನು ಪೈಪೆಲ್ಲ ಹಾಕ್ಕೊಂಡು ನೀಟಾಗಿ ನಮ್ಮನೆ ಬಾಗಿಲಿಗೆ ಏನಿದೆ ಅದನ್ನು ನಾನು ಅಚ್ಚುಕಟ್ಟಾಗಿ ಕಸ ಎಲ್ಲ ಗುಡಿಸಿನೇ ನಾನು ಬಾಗಿಲು ತೊಳೆಯೋದು. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಯಾವುದೋ ಕೆಲಸಕ್ಕೂ ಹಿಂಜರಿಯೋದಿಲ್ಲ. ಪ್ರತಿದಿನ ನಿಂದು ಇದೇ ಆಯಿತು, ಪ್ರತಿದಿನ ನಿಂದು ಇದೇ ಆಯಿತು, ಅದನ್ನು ಮಾಡಿದೆ, ಇದನ್ನು ಮಾಡಿದೆ. ನೀವು ಮಾಡಿ, ಯಾರಾದರೂ ಬೇಡ ಅಂತಾರ ನಿಮಗೆ ಹೇಳಿ? ನೋಡಿದ್ರಲ್ಲ, ಸುಳ್ಳು ಹೇಳ್ಬಿಟ್ಟು ನಾನು ಏನೋ ಅನುಕಂಪನೋ ಸಿಂಪತಿನೋ ಗಿಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ಕೆಲಸ ನಾನೇ ಮಾಡೋದು ಗೈಸ್. ಸೊ ನನಗಿರೋದು 2 ಕೈ. ಟೈಮ್ ಜಸ್ಟ್ ನಾವು 5 ಗಂಟೆ 7 ನಿಮಿಷ, ಸಾರಿ 3 ಗಂಟೆ 7 ನಿಮಿಷ. ಸೊ 3 ಗಂಟೆ 7 ನಿಮಿಷ ನಾನು 3 ಫ್ಲೋರ್ ಮೇಲಿಂದ ತೊಳೆದ್ಬಿಟ್ಟು ಕೆಳಗಡೆ ಬಂದಿದ್ದೀನಿ. ಟೈಮಿಂಗ್ಸ್ನ ನಾನು ಅಷ್ಟೊತ್ತಿಗೆ ಎದ್ದೇಳಬೇಡಿ ಅಂತ ನಮ್ಮ ಸಿಸ್ಟರ್ಸ್ ಎಲ್ಲ ಸ್ವಲ್ಪ ಬೇಜಾರು ಮಾಡ್ಕೋತಾರೆ ಅನ್ನೋದಕ್ಕೆ ಒಂದು ಅರ್ಧ ಗಂಟೆ ಮುಂದೆ ಹೇಳಿರ್ತೀನಿ. ಇಷ್ಟೆಲ್ಲ ಹೆಂಗೆ ಮಾಡೋಕ್ಕೆ ಸಾಧ್ಯ, ಹೆಂಗೆ ಮಾಡ್ತೀರಾ? ಮಾಡಬೇಕು ಅನ್ನೋ ಮನಸ್ಥಿತಿ ಇರಬೇಕು, ಮಾಡಬೇಕು, ಹಠ ಛಲ ಇರಬೇಕು, ಮಾಡಬೇಕು ಗೈಸ್, ಮಾಡಬೇಕು. ಎಲ್ಲಿ ನೋಡಿ ಪೈಪ್ ಇಟ್ಕೊಂಡು ತೊಳಿತಾ ಇದ್ದೀನಿ. ತಂದರೆ ಹೀಗೆ ಎಲ್ಲ ಹೆವಿಯಾಗಿ ತರ್ತಾರೆ. ಇದು ತುಳಸಿ ಹಾರ, ಆ ಚಾಮುಂಡಮ್ಮಂಗೆ ಹಾರ ತಂದಿದ್ದಾರೆ. 2 ಕಣ್ಣು ಸಾಲಲ್ಲ ಅಷ್ಟು ದೊಡ್ಡ ಹಾರ ತಂದಿದ್ದಾರೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ಇದು ಫುಲ್ಲು ವೀಳ್ಯದೆಲೆ. ಇಷ್ಟು ದೊಡ್ಡ ಹಾರಗಳು ಇಲ್ಲಿ 4 ಹಾರ ಇದೆ. ಇದು ಎಲ್ಲ ವೀಳ್ಯದೆಲೆ, ಬಟನ್ಸ್, ರೋಸು, ಎಲ್ಲ ಫುಲ್ ಹೂವುಗಳೇ. ಇದು ಚಾಮುಂಡಮ್ಮಂಗೆ ತಂದಿರೋ ದೊಡ್ಡ ಹಾರ. ಇದು ಒಂದಕ್ಕೆ 1500 ರೂಪಾಯಿ ಅಂತ ಇಷ್ಟು ದೊಡ್ಡ ಹಾರ ತೊಗೊಂಬಂದಿದ್ದಾರೆ. ಒಂದೊಂದ್ಸಲಿ ನಿಜಕ್ಕೂ ಖುಷಿಯಾಗುತ್ತೆ. ಸೊ ದೇವರು ಅಂದರೆ ಹಂಗೆ ಗೈಸ್, ತುಂಬ ಭಕ್ತಿ, ತುಂಬ ಒಲವು ಅವ್ರಿಗೆ. ನಾನು ಯಾವುದೂ ಇದನ್ನು ವೀಡಿಯೋಗೋಸ್ಕರ ಆಗಲಿ, ಸೀರೆ ಎಲ್ಲ ಅವರೇ ತಂದಿರೋದು ಸೆಲೆಕ್ಟ್ ಮಾಡಿಕೊಂಡು. ಸೊ ಇಲ್ಲಿ ನೋಡಿ ಎಲ್ಲ ಫ್ರೂಟ್ಸು ಅದೆಲ್ಲ ತೊಗೊಂಬಂದಿದ್ದಾರೆ ಮಡ್ಲಕ್ಕಿ ಕೊಡೋಕ್ಕೆ ಅಂತ ಅಂದ್ಬಿಟ್ಟು. ತುಳಸಿ ಒಂದು ಫ್ರಿಜ್ಗೆ ಇಟ್ಬಿಡ್ತೀನಿ, ಮಿಕ್ಕಿದ್ದೆಲ್ಲ ಹೀಗೆ ಇರಲಿ. ಆಮೇಲೆ ಸೆಕ್ರಿಗೇಟ್ ಮಾಡ್ಕೊಳ್ಳೋಣ. ಇನ್ನು ಹೂವಿನ ತೋರಣ ಮಾಡಬೇಕು ನಾನು. ನಂಗೆ ರೆಸ್ಟ್ ಅನ್ನೋದೇ ಇಲ್ದಂಗೆ ಆಗಿದೆ ನಿಜಕ್ಕೂ. ಇದು ಫಸ್ಟು ಮನೆ ದೇವ್ರಿಗೆ ಹಣ್ಣು ಕಾಯಿ ಎಲ್ಲ ಎತ್ತಿಕ್ಬಿಟ್ಟೆ ಮನೆ ದೇವ್ರ ಪೂಜೆಗೆ. ಸೊ ಫಸ್ಟ್ ನಾವು ಯಾವುದೇ ಪೂಜೆ ಮಾಡಿದ್ರೂ ಮನೆ ದೇವ್ರ ಪೂಜೆ ಮಾಡಲೇಬೇಕು ಗೈಸ್. ಟೈಮ್ 2:15 ಆಯಿತು. ಸ್ವಲ್ಪ ವಿಡಿಯೋ ಎಲ್ಲ ಎಡಿಟ್ ಮಾಡಬೇಕು, ಹೂ ಪೋಣಿಸ್ಬೇಕು. ಇನ್ನು ಊಟ ಆಗಿಲ್ಲ, ಬೇಜಾರಾಗಬೇಡಿ. ನಾಳೆ ಶುಕ್ರವಾರ, ಆಷಾಢ ಶುಕ್ರವಾರದ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನಿಮ್ಮ ಪ್ರೀತಿ, ಅಭಿಮಾನ, ಅಕ್ಕರೆ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್ ಮೀ.